ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ಫ್ಯಾಂಟಸಿ ಆಗಿ ಮತ್ತೆ ಹಾರರ್ ಆಗಿ ತುಂಬಾನೇ ಮಿಸ್ಟೀರಿಯಸ್ ಆಗಿರುವ ಒಂದು ಮೂವಿಯನ್ನೇ ತಂದಿದ್ದೀನಿ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನ ಊಟ ಮಾಡಿಸೋದಕ್ಕಾಗಿ ಕೆಲವೊಂದು ಹಾರರ್ ಸ್ಟೋರೀಸ್ ಅನ್ನ ಹೇಳಿ ಊಟ ಮಾಡಿಸಿರ್ತಾರೆ. ಅಂತಹದೊಂದು ಸ್ಟೋರಿನೇ ಹನ್ಸಲ್ ಅಂಡ್ ಗ್ರೇಟಲ್. ಇಂತಹ ಸ್ಟೋರಿಯನ್ನ ಬೇಸ್ ಮಾಡಿ ತುಂಬಾನೇ ಮೂವೀಸ್ ಬಂದಿದೆ. ಆದ್ರೂ ಈ ಮೂವಿ ತುಂಬಾನೇ ಡಿಫ್ರೆಂಟ್ ಆಗಿರ್ತಾ ಇದೆ. ಏನೂ ಇಲ್ಲ, ಈ ಮೂವಿಯಲ್ಲಿ ಬರೋ ಹೀರೋ ಒಂದು ಆಕ್ಸಿಡೆಂಟ್ ಅಲ್ಲಿ ಸಿಗಾಕೊಂಡು ಒಂದು ಕಾಡು ಒಳಗಡೆ ಹೋಗಿ ಕಾಣೆ ಆಗ್ಬಿಡ್ತಾರೆ. ಆ ತರ ಕಾಡಲ್ಲಿ ಸಿಗಾಕೊಂಡು ಹಾಳೋಗಿರುವ ನಮ್ಮ ಹೀರೋ ಹೇಗಾದ್ರೂ ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಅವರ ಮನೆಗೆ ರಿಟರ್ನ್ ಹೋಗ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಆ ಕಾಡು ಒಳಗಡೆ, ಆ ಡಾರ್ಕ್ ಆದ ಕಾಡು ಒಳಗಡೆ ಒಂದು ಫ್ಯಾಂಟಸಿಯಾದ ಮನೆಯಲ್ಲಿ ಮೂರು ಚಿಕ್ಕ ಮಕ್ಕಳು ಜೀವನ ಮಾಡ್ತಾ ಇರ್ತಾರೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಈ ಕಾಡಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಆ ಚಿಕ್ಕ ಹುಡುಗರ ಹತ್ರ ಹೆಲ್ಪ್ ಕೇಳಿ ಹೋಗ್ತಾನೆ ಹೀರೋ. ಆದ್ರೆ ಆ ತರ ಹೆಲ್ಪ್ ಕೇಳಿ ಅವರ ಮನೆ ಒಳಗಡೆ ಹೋಗಿದ್ದ ನಮ್ಮ ಹೀರೋ ಕೈಯಲ್ಲಿ ಆ ಕಾಡನ್ನ ಬಿಟ್ಟು, ಆ ಮನೆಯನ್ನ ಬಿಟ್ಟು ಹೊರಗಡೆ ಬರೋಕೆ ಆಗಲ್ಲ. ಕೊನೆವರೆಗೂ ಟ್ರೈ ಮಾಡ್ತಾ ಇರ್ತಾನೆ, ಆದ್ರೆ ಅವನ ಕೈಯಲ್ಲಿ ಆಚೆ ಬರೋಕೆನೆ ಆಗಲ್ಲ. ಸೊ ಆ ತರ ಕಾಡು ಒಳಗಡೆ ಇರ್ತಾ ಇರುವ ಚಿಕ್ಕ ಹುಡುಗರ ಹತ್ರ ಸಿಗಾಕೊಂಡಿದ್ದ ನಮ್ಮ ಹೀರೋ ಅವರ ಮನೆಯನ್ನ ಬಿಟ್ಟು ಕೊನೆಗೆ ಹೊರಗಡೆ ಬಂದ್ನೋ ಇಲ್ವೋ ಅನ್ನೋದನ್ನ ಚೆನ್ನಾಗಿ ಫ್ಯಾಂಟಸಿಯಾಗಿ ಕೊನೆವರೆಗೂ ಸಸ್ಪೆನ್ಸ್ ಆಗಿ ಹೇಳಿರುವ ಕೊರಿಯನ್ ಮೂವಿನೇ ಹನ್ಸಲ್ ಅಂಡ್ ಗ್ರೇಟಲ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಡಾರ್ಕ್ ಆದ ಫಾರೆಸ್ಟ್ ಅಲ್ಲಿ ಒಬ್ಬ ತನ್ನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಗಾದ್ರೂ ಈ ಕಾಡನ್ನ ಬಿಟ್ಟು ಎಸ್ಕೇಪ್ ಆಗಿ ಹೊರಗಡೆ ಹೋಗೋಕೆ ಆಗಲ್ವಾ ಅಂತ ಎದ್ದು ಬಿದ್ದು ಓಡಿ ಹೋಗ್ತಾ ಇರ್ತಾನೆ. ಆ ಕಾಡಿಂದ ಆಚೆ ಬರೋದಕ್ಕಾಗಿ ದಾರಿಯನ್ನ ಹುಡುಕಿ ಅಲ್ಲಿಗೂ ಇಲ್ಲಿಗೂ ಓಡಿ ಹೋಗ್ತಾ ಇರ್ತಾನೆ. ಹಾಗೆ ಈ ಮೂವಿಯ ಟೈಟಲ್ ಕಾರ್ಡ್ ಅನ್ನ ಹಾಕಿ ಮೂವಿ ಶುರುವಾಗುತ್ತೆ. ಆ ಟೈಟಲ್ ಕಾರ್ಡ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಮಗೆ ಕಾರ್ಟೂನ್ ಆಗಿ ತೋರಿಸ್ತಾರೆ. ಹನ್ಸಲ್ ಅಂಡ್ ಗ್ರೇಟಲ್ ಅಂತ ಒಂದು ಹಳೆ ಕತೆ ಇರ್ತಾ ಇದೆ. ಆ ಕಥೆಯಲ್ಲಿ ಒಬ್ಬ ಅಣ್ಣ ಮತ್ತೆ ತಂಗಿ ಒಂದು ಕಾಡು ಒಳಗಡೆ ಹೋಗಿ ಹಾಳೋಗ್ಬಿಡ್ತಾರೆ. ಆ ರೀತಿ ಕಾಣೆಯಾದ ಮೇಲೆ ಆ ಕಾಡಿಂದ ಆಚೆ ಬರೋದಕ್ಕಾಗಿ ದಾರಿಯನ್ನ ಹುಡುಕಿ ತುಂಬಾನೇ ಸುತ್ತಾಡ್ತಾ ಇರ್ತಾರೆ. ಆ ರೀತಿ ಹುಡುಕ್ತಾ ಇರ್ಬೇಕಾದ್ರೇನೆ ಆ ಕಾಡು ಒಳಗಡೆ ಚಾಕ್ಲೇಟ್ ಇಂದಾನೇ ಆಗಿರುವ ಮನೆ ಒಂದನ್ನ ನೋಡ್ತಾರೆ. ಆ ಮನೆ ಒಳಗಡೆ ಒಬ್ಬರು ಪ್ರೀತಿಯಿಂದ ಇರುವ ಆಂಟಿ ಕೂಡ ಇರ್ತಾರೆ. ಅವರು ಈ ಮಕ್ಕಳನ್ನ ತನ್ನ ಮನೆ ಒಳಗಡೆ ಕರೆಸ್ಕೊತಾರೆ. ಆ ಮಕ್ಕಳನ್ನು ತುಂಬಾನೇ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾನೆ ಆ ಮಕ್ಕಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಆ ಶೂನ್ಯ ಮಾಡುವ ಆಂಟಿ ಮಕ್ಕಳನ್ನ ಅಡುಗೆ ಮಾಡಿ ತಿನ್ನೋದಕ್ಕಾಗಿ ಆ ಮಕ್ಕಳನ್ನ ಕರೆಸ್ಕೊಂಡಿದ್ದಾರೆ ಅಂತ. ಸೊ ಆಮೇಲೆ ಆ ಮಕ್ಕಳು ಹೇಗೆ ಆ ಶೂನ್ಯ ಮಾಡುವ ಆಂಟಿಯನ್ನ ಏಮಾರಿಸಿ ಅಲ್ಲಿಂದ ಎಸ್ಕೇಪ್ ಆಗಿ ಆಚೆ ಬಂದ್ರು ಅನ್ನೋದೇ ಹನ್ಸಲ್ ಅಂಡ್ ಗ್ರೇಟಲ್ ಅನ್ನುವ ಇಡೀ ಸ್ಟೋರಿ. ನಮ್ಮ ಊರಲ್ಲಿ ಹೇಗೆ ಚಿಕ್ಕ ಮಕ್ಕಳನ್ನ ಊಟ ಮಾಡಿಸೋದಕ್ಕಾಗಿ ಸಣ್ಣ ಪುಟ್ಟ ಹಾರರ್ ಕಥೆಗಳನ್ನ ಹೇಳ್ತಾರೆ, ಆ ರೀತಿನೇ ಕೊರಿಯಾದಲ್ಲಿ ಹನ್ಸಲ್ ಅಂಡ್ ಗ್ರೇಟಲ್ ಅನ್ನ ಹೇಳ್ತಾ ಇರ್ತಾರೆ. ಹಾಗೆ ಕಟ್ ಮಾಡಿ ಈ ಮೂವಿಯ ಹೀರೋವಾದ ಎನ್ಜೋವನ್ನೇ ನಮಗೆ ತೋರಿಸ್ತಾರೆ. ಅವರು ಒಂದು ಹೈವೇಯಲ್ಲಿ ತುಂಬಾನೇ ಟೆನ್ಷನ್ ಆಗಿ ಕಾರನ್ನು ಡ್ರೈವ್ ಮಾಡಿ ಹೋಗ್ತಾ ಇರ್ತಾರೆ. ಜೋರಾಗಿ ಮಳೆ ಬೇರೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಅವರಿಗೆ ಅವರ ಹೆಂಡತಿ ಕಾಲ್ ಮಾಡ್ತಾರೆ. ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿ ಬೇರೆ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಕೂಡ ನಮ್ಮ ಹೀರೋ ಯಾವಾಗ್ಲೂ ಕೆಲ್ಸ ಅಂತ ಸರಿಯಾಗಿ ಹೆಂಡತಿಯನ್ನ ಕೇರ್ ಮಾಡದೆ ತಿರುಗಾಡ್ತಾ ಇರ್ತಾರೆ ಅನ್ಸುತ್ತೆ. ಅದರಲ್ಲಿ ಟೆನ್ಷನ್ ಆದ ಅವರ ಹೆಂಡತಿ ಬೇರೆ ಬೈಬೇಕಾದ್ರೆ ಸರಿ ಕಣೆ ಬಂದೆ ಅಂತ ನಮ್ಮ ಹೀರೋನು ಫೋನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾತಾಡೋದ್ರಿಂದ ಒಂದು ಜಾಗದಲ್ಲಿ ಕಾರ್ ಸ್ಕಿಡ್ ಆಗಿ ದೊಡ್ಡ ಆಕ್ಸಿಡೆಂಟ್ ಗೆ ಒಳಗಾಗಿ ಪಕ್ಕದಲ್ಲಿ ಇರುವ ಕಾಡು ಒಳಗಡೆ ಬಿದ್ದೋಗುತ್ತೆ. ತಲೆಗೆ ಅವರಿಗೆ ಸರಿಯಾಗಿ ಏಟಾಗಿದೆ. ಇದರಲ್ಲಿ ಫೋನ್ ಅಲ್ಲಿ ಬೇರೆ ಸಿಗ್ನಲ್ ಸಿಗ್ತಾ ಇಲ್ಲ. ಇದರಲ್ಲಿ ದಾರಿ ಗೊತ್ತಾಗದೆ ಸರಿಯಾಗಿ ಕಾಡಿನ ಮಧ್ಯ ಬಂದು ಸಿಗಾಕೋತಾರೆ. ಒಂದು ಸ್ಟೇಜ್ ಅಲ್ಲಿ ಚೆನ್ನಾಗಿ ನಡೆದು ತುಂಬಾನೇ ಎನರ್ಜಿ ಲಾಸ್ ಆಗಿ ಅನ್ಕಾನ್ಶಿಯಸ್ ಆಗಿ ಆ ಕಾಡಿನ ಮಧ್ಯದಲ್ಲೇ ಬಿದ್ದೋಗ್ತಾನೆ ಹೀರೋ. ಆವಾಗ ತಕ್ಷಣ ಆ ಕಾಡಲ್ಲಿ ಕತ್ತಲೆ ಉಂಟಾಗೋದಕ್ಕೆ ಶುರು ಆಗುತ್ತೆ. ಸೊ ಇವಾಗ ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ನಮ್ಮ ಹೀರೋ ಸುಸ್ತಾಗಿ ಬಿದ್ದಿರ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ಒಬ್ಬಳು ಚಿಕ್ಕ ಹುಡುಗಿ ಕೈಯಲ್ಲಿ ಲ್ಯಾಂಪ್ ಲೈಟ್ ಜೊತೆಗೆ ಬಂದು ನಿಂತ್ಕೋತಾಳೆ. ಅವಳನ್ನ ನೋಡಿದ ಮೇಲೇನೆ ನಮ್ಮ ಹೀರೋಗೆನೆ ನಂಬಿಕೆ ಬರುತ್ತೆ, ಪರವಾಗಿಲ್ಲ ಈ ಕಾಡು ಒಳಗಡೆನೂ ನಮಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಮನುಷ್ಯರು ಇರ್ತಾ ಇದ್ದಾರೆ ಅಂತ. ಸೊ ಎಚ್ಚರೆಯಾದ ನಮ್ಮ ಹೀರೋ ಆ ಹುಡುಗಿ ಹತ್ರ ಹೆಲ್ಪ್ ಕೇಳ್ಬೇಕಾದ್ರೆ ಆ ಹುಡುಗಿನು ಹೆಲ್ಪ್ ಮಾಡ್ತೀನಿ, ಪಕ್ಕದಲ್ಲೇ ನಮ್ಮ ಮನೆ ಇರ್ತಾ ಇದೆ ಅಂತ ಹೇಳ್ತಾಳೆ. ಆದ್ರೆ ಆವಾಗ್ಲೇ ನಮ್ಮ ಹೀರೋಗೆ ಆ ಹುಡುಗಿ ಮೇಲೆ ಡೌಟ್ ಬರುತ್ತೆ. ಈ ಕಾಡು ಒಳಗಡೆ ಒಬ್ಬೊಂಟಿಯಾಗಿ ನೀನು ಏನನ್ನ ಮಾಡ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ ಈ ಜಾಗಕ್ಕೆ ನಾನು ನನ್ನ ತಂಗಿನ ಆಟೋಡೋದಕ್ಕೆ ಬಂದಿದ್ವಿ, ಆವಾಗ ನನ್ನ ತಂಗಿ ಪಿನ್ನನ್ನ ಮಿಸ್ ಮಾಡ್ಕೊಬಿಟ್ಟಿದ್ದಾಳೆ, ಅದನ್ನ ತಗೊಳ್ಳೋದಕ್ಕಾಗಿ ನಾನು ಇವಾಗ ಬಂದೆ ಅಂತ ಆ ಹುಡುಗಿ ಹೇಳ್ತಾಳೆ. ಹಾಗೆ ಸ್ವಲ್ಪ ದೂರ ಹೋಗಿದ್ದ ತಕ್ಷಣ ನಿಜವಾಗ್ಲೂ ಈ ಹುಡುಗಿ ಕಾಡಲ್ಲೇ ವಾಸವಾಗಿದ್ದಾಳ ಅಂತ ನಮ್ಮ ಹೀರೋಗೆ ಡೌಟ್ ಆಗಿ ಮತ್ತೆ ಆ ಹುಡುಗಿ ಹತ್ರ ನಿಜವಾಗ್ಲೂ ನಿಮ್ಮ ಮನೆ ಈ ಕಾಡು ಒಳಗಡೆ ಇರ್ತಾ ಇದೆಯಾ, ಇಲ್ಲೇನಾ ನೀನು ವಾಸವಾಗಿದ್ಯಾ ಅಂತ ಕೇಳ್ತಾನೆ ಇರ್ಬೇಕಾದ್ರೇನೆ ಆ ಹುಡುಗಿ ಅವರ ಮನೆ ಬಂದ್ಬಿಡುತ್ತೆ. ಇಂತಹ ಕಾಡು ಒಳಗಡೆ ಪಾರ್ಸಾದ ಮನೆ ಇರ್ತಾ ಇದೆ, ತುಂಬಾನೇ ಬ್ಯೂಟಿಫುಲ್ ಆದ ಮನೆಯಾಗಿರ್ತಾ ಇದೆ. ನಮ್ಮ ಹೀರೋ ಒಳಗಡೆ ಹೋಗ್ತಾನೆ ಇರ್ಬೇಕಾದ್ರೆ ಆ ಚಿಕ್ಕ ಹುಡುಗಿಯ ತಂದೆ ತಾಯಿ ಆಚೆ ಬಂದು ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಬನ್ನಿ ಅಂತ ಸ್ಮೈಲ್ ಜೊತೆಗೇನೆ ಇನ್ವೈಟ್ ಮಾಡ್ತಾರೆ. ಏನಾಯ್ತು, ತಲೆಗೆ ಏಟೆಲ್ಲ ಆಗಿದೆಯಲ್ಲ ಅಂತ ತುಂಬಾನೇ ಪ್ರೀತಿಯಿಂದ ವಿಚಾರಿಸ್ತಾ ಇರ್ತಾರೆ. ಆ ಜಾಗದಲ್ಲಿ ನಮ್ಮ ಹೀರೋನು ನಡೆದಿದ್ದ ಎಲ್ಲ ವಿಷಯವನ್ನ ಅವರ ಹತ್ರ ಹೇಳ್ತಾನೆ. ಫಸ್ಟ್ ಅವರು ನಮ್ಮ ಹೀರೋವನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋನು ಒಳಗಡೆ ಹೋಗ್ತಾನೆ. ಆ ರೀತಿ ಹೋಗ್ಬೇಕಾದ್ರೆ ಬರೀ ಗೊಂಬೆಗಳಾಗೆ ಇರ್ತಾ ಇದೆ. ಚಿಕ್ಕ ಮಕ್ಕಳ ಬೆಡ್ರೂಮ್ ರೀತಿ ಕಂಪ್ಲೀಟ್ ಮನೆನೇ ಕಾಣ್ತಾ ಇದೆ. ಎಲ್ಲೇ ನೋಡಿದ್ರು ಟಾಯ್ಸ್, ಗೊಂಬೆಗಳು, ಕಾರ್ಟೂನ್ಸ್ ಅಂತ ಚೈಲ್ಡಿಶ್ ಆಗಿ ಇರ್ತಾ ಇದೆ. ಇದನ್ನೆಲ್ಲ ನೋಡ್ಕೊಂಡೆ ಮನೆ ಒಳಗಡೆ ಹೋಗ್ತಾನೆ. ಆಮೇಲೆ ನಮ್ಮ ಹೀರೋವನ್ನ ಒಂದು ಕಡೆ ಕೂರಿಸಿರ್ತಾರೆ. ಅವರ ಆಪೋಸಿಟ್ ಅಲ್ಲಿ ಆ ಫ್ಯಾಮಿಲಿ ಕೂತಿರುತ್ತೆ, ತಂದೆ ತಾಯಿ ಆಮೇಲೆ 3 ಮಕ್ಕಳು.
ಮಕ್ಕಳು. ದೊಡ್ಡ ಹುಡುಗಿ ಇರ್ತಾ ಇದ್ದಾಳೆ ಅಲ್ಲ, ಅವಳು ಅಕ್ಕ, ಆಮೇಲೆ ಅವಳಿಗೆ ನಂತರ ಒಬ್ಬ ತಮ್ಮ, ನಂತರ ಕೊನೆಯದಾಗಿ ಒಬ್ಬಳು ತಂಗಿ. ಸೊ ಈ ಫ್ಯಾಮಿಲಿ ನಮ್ಮ ಹೀರೋವನ್ನ ಕೂರಿಸಿ ಅವರಿಗೆ ಫಸ್ಟ್ ಏಡ್ ಎಲ್ಲ ಮಾಡಿಕೊಟ್ಟು ನಮ್ಮ ಹೀರೋ ಜೊತೆಗೆ ಮಾತಾಡ್ತಾರೆ. ಆವಾಗ ನಮ್ಮ ಹೀರೋ, ಮಾತಾಡೋದಕ್ಕೆಲ್ಲ ಟೈಮ್ ಇಲ್ಲ ಸರ್, ನನ್ನ ಫೋನಲ್ಲಿ ಕಂಪ್ಲೀಟ್ ಆಗಿ ಸಿಗ್ನಲ್ ಇರ್ತಾ ಇಲ್ಲ, ಮತ್ತೆ ಲೋ ಬ್ಯಾಟ್ರಿ ಬೇರೆ ಇರ್ತಾ ಇದೆ, ನಾನು ನಿಮ್ಮ ಫೋನ್ ಅನ್ನ ಯೂಸ್ ಮಾಡ್ಕೊಳ್ಳ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಮನೆಯಲ್ಲಿರುವ ತಂದೆ, ಅಯ್ಯೋಯ್ಯೋ ನಮ್ಮ ಮನೆಯಲ್ಲೂ ಫೋನ್ 3 ದಿನದಿಂದ ಕೆಲಸ ಮಾಡ್ತಾ ಇಲ್ಲ ಕಣಪ್ಪ ಅಂತ ಹೇಳ್ತಾರೆ. ಇದನ್ನ ಕೇಳಿದ ನಮ್ಮ ಹೀರೋ, ಏನೋ ಫೋನು ಕೆಲಸ ಮಾಡ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ನಮ್ಮ ಹೀರೋಗೆ ಸ್ವಲ್ಪ ಡ್ರೌಸಿ ಆಗಿರುತ್ತೆ. ಸೊ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ. ನೆಕ್ಸ್ಟ್ ದಿನ ಕಣ್ಬಿಟ್ಟು ಎಚ್ಚರೆಯಾಗಿ ನೋಡ್ಬೇಕಾದ್ರೆ ಒಂದು ರ್ಯಾಬಿಟ್ ಗೊಂಬೆಯಲ್ಲಿ ಜೋರಾಗಿ ಅಲಾರಂ ಬಡ್ಕೋತಾ ಇರುತ್ತೆ. ಅದನ್ನ ಆಫ್ ಮಾಡಿಬಿಟ್ಟು ಸುತ್ತಮುತ್ತ ನೋಡ್ಬೇಕಾದ್ರೆ ಆ ರೂಮ್ ಪೂರ್ತಿ ಕಂಪ್ಲೀಟ್ ಆಗಿ ಟಾಯ್ಸ್ ಆಗಿರ್ತಾ ಇದೆ. ಅದು ಮಾತ್ರ ಇಲ್ಲ, ಮನೆ ಪೂರ್ತಿ ರ್ಯಾಬಿಟಿನ ಗೊಂಬೆಯನ್ನೇ ಡ್ರಾಯಿಂಗ್ ಮಾಡಿ ಫ್ರೇಮ್ ಹಾಕಿ ಮನೆ ಪೂರ್ತಿ ಫೋಟೋಸ್ ಆಗಿ ಹಾಕಿರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ನಮ್ಮ ಹೀರೋ ಹಾಗೆ ಕೆಳಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿರ್ತಾ ಇದೆ. ಸರಿ ಇವರುವೇ ತಿನ್ನೋಣ ಅಂತ ಬಂದು ಕೂತು ಆ ಫುಡ್ ಅನ್ನ ನೋಡ್ಬೇಕಾದ್ರೆ ಎಲ್ಲವೂ ಬರೀ ಕೇಕು ಚಾಕ್ಲೇಟ್ಸ್ ಆಗೇ ಇರ್ತಾ ಇದೆ. ಈ ಮಕ್ಕಳು ತಿನ್ನೋ ರೀತಿನೇ ಐಟಮ್ಸ್ ಆಗಿರ್ತಾ ಇದೆ. ಏನು ಸರ್, ಏನಾದ್ರೂ ಬರ್ಡೇ ಪಾರ್ಟಿನ, ಏನಾದ್ರೂ ಫಂಕ್ಷನ್ ನಿಮ್ಮ ಮನೆಯಲ್ಲಿ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ, ಇಲ್ಲ ನೀವು ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದೀರಾ ಅಲ್ವಾ, ಆದ್ರಿಂದಾನೇ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿದೀವಿ ಅಂತ ಹೇಳ್ತಾರೆ ಆ ತಂದೆ ತಾಯಿ. ಸರಿ ಅಂತ ನಮ್ಮ ಹೀರೋನು ಕೂತು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಸೊ ಎಲ್ಲರೂ ಫ್ಯಾಮಿಲಿ ಆಗಿ ಕೂತು ತಿಂತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಫೋನ್ ಅನ್ನ ರೆಡಿ ಮಾಡಿ ಬಿಟ್ರ ಅಂತ ತಂದೆ ಹತ್ರ ಕೇಳ್ಬೇಕಾದ್ರೆ, ಇಲ್ಲ ಸರ್ ಇನ್ನ ರೆಡಿ ಆಗಿಲ್ಲ, ಯಾಕೆ ಏನಾದ್ರೂ ಎಮರ್ಜೆನ್ಸಿನ, ಯಾರಿಗಾದ್ರೂ ಕಾಲ್ ಮಾಡ್ಬೇಕಾ ಅಂತ ಕೇಳ್ತಾರೆ ತಂದೆ. ಅದಕ್ಕೆ ನಮ್ಮ ಹೀರೋ, ಹೌದು ಸರ್ ನಾನು ಬರ್ಬೇಕಾದ್ರೆ ನಮ್ಮ ತಾಯಿಗೆ ಹುಷಾರಿರ್ಲಿಲ್ಲ, ನಾನು ಅವರ ಜೊತೆ ಇರ್ಬೇಕಾಗಿತ್ತು, ಆದ್ರೆ ಪರವಾಗಿಲ್ಲ ಸರ್ ಇವಾಗ ಅದಕ್ಕೆ ಏನು ನೆಸೆಸರಿ ಇಲ್ಲ ಅಂತ ಹೇಳ್ತಾನೆ ನಮ್ಮ ಹೀರೋ. ಇದನ್ನ ಕೇಳಿದ ತಕ್ಷಣ ಆ ಟೇಬಲ್ ಅಲ್ಲಿ ಕೂತಿರುವ ಚಿಕ್ಕ ಹುಡುಗ ಅಂದ್ರೆ ತಮ್ಮ ಸಡನ್ ಆಗಿ ಎದ್ದು ನಿಂತು ತುಂಬಾನೇ ಕೋಪ ಮಾಡ್ಕೋತಾನೆ. ಅದು ಹೇಗೆ, ಒಂದು ತಾಯಿಯನ್ನ ಬಿಟ್ಬಿಟ್ಟು ನೀವು ಇಷ್ಟು ದೂರ ಬಂದಿರ್ತೀರಾ, ಯಾಕೆ ನೀವು ಈ ರೀತಿ ಇರ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲ ತಮ್ಮ ಇದನ್ನ ಕೇಳೋದಕ್ಕೆ ಕೋಪವಾಗಿ ಇರುತ್ತೆ, ಆದ್ರೆ ನೀನು ಬೆಳಿತೀಯಲ್ವಾ ಆವಾಗ್ಲೇನೆ ನಿನಗೆ ಅರ್ಥ ಆಗುತ್ತೆ, ನೀನು ದೊಡ್ಡ ಹುಡುಗ ಆಗ್ಬೇಕಾದ್ರೆ ನಿನ್ನ ಪ್ರಯಾರಿಟೀಸ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತ ಹೀರೋ ಹೇಳ್ಬೇಕಾದ್ರೆ, ಅದು ಏನಾಗೆ ಇರ್ಲಿ ಯಾವಾಗ್ಲೂ ತಾಯಿನೇ ಇಂಪಾರ್ಟೆಂಟ್, ನೀವು ಅವರ ಜೊತೆನೆ ಇದ್ದಿರ್ಬೇಕಾಗಿತ್ತು ಅಂತ ಆ ಹುಡುಗ ತುಂಬಾನೇ ಟೆನ್ಷನ್ ಆಗ್ಬೇಕಾದ್ರೆ ತಕ್ಷಣ ಆ ಫ್ಯಾಮಿಲಿ ಆ ಹುಡುಗನನ್ನ ಸಮಾಧಾನ ಮಾಡಿ ಟೇಬಲ್ ಅಲ್ಲಿ ಕೂರಿಸ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಆ ಜಾಗದಲ್ಲಿ ಒಂದು ಡಿಸಿಷನ್ ಗೆ ಬರ್ತಾರೆ, ಇದ್ರ ಮೇಲೆ ಈ ಮನೆಯಲ್ಲಿ ನಾವು ಇರೋಕೆ ಆಗಲ್ಲ ಅಂತ ಡಿಸೈಡ್ ಮಾಡಿ ಸ್ಟೇ ಆಗೋಕೆ ಆ ಮನೆಯಲ್ಲಿ ಜಾಗ ಕೊಟ್ಟಿದ್ದ ಫ್ಯಾಮಿಲಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ಬಿಟ್ಟು ಊಟ ಮುಗ್ದಿದ್ದ ತಕ್ಷಣ ಮನೆಯನ್ನ ಬಿಟ್ಟು ಅಲ್ಲಿಂದ ಹೊರಡ್ತಾನೆ ನಮ್ಮ ಹೀರೋ. ಇವಾಗ ಮೇನ್ ರೋಡ್ ಅನ್ನ ಹುಡುಕಿ ಆ ಕಾಡಿನ ದಾರಿಯಲ್ಲಿ ನಡಿತಾನೆ ಇರ್ತಾನೆ ನಮ್ಮ ಹೀರೋ. ಆದ್ರೆ ಮೇನ್ ರೋಡ್ ಅನ್ನ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ನಿನ್ನೆ ಏನ್ ನಡೀತೋ ಅದೇನೆ ಮತ್ತೆ ರಿಟರ್ನ್ ನಡೀತಾ ಇದೆ. ಈ ಕಾಡೆ ಒಂಥರ ಡಿಫ್ರೆಂಟ್ ಆಗಿರ್ತಾ ಇದೆ. ಇಲ್ಲಿಯವರೆಗೂ ನಮ್ಮ ಹೀರೋ ಈ ರೀತಿಯ ಹೂವುಗಳನ್ನೇ ನೋಡಿಲ್ಲ, ಕೆಂಪು ಕಲರ್ ಅಲ್ಲಿ ಇರ್ತಾ ಇದೆ. ಹೋಗ್ತಾ ಹೋಗ್ತಾ ಆ ಕಾಡಿನಲ್ಲಿ ದಾರಿನೇ ಇರ್ತಾ ಇಲ್ಲ. ಆದ್ರೂ ನಮ್ಮ ಹೀರೋ ಮೇನ್ ರೋಡ್ ಗೆ ಹೋಗುವ ದಾರಿಯನ್ನ ಕಂಡುಹಿಡಿಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಸಡನ್ ಆಗಿ ಆ ಕಾಡಿನಲ್ಲಿ ಕತ್ತಲೆ ಉಂಟಾಗುತ್ತೆ. ಏನು ಅಂತ ನೋಡಿದ್ರೆ ಅವರ ಕೈಯಲ್ಲಿರುವ ವಾಚ್ ಅಲ್ಲಿ ಬರೀ 10 ಗಂಟೆ ಆಗ್ತಾ ಇದೆ ಅಷ್ಟೇ. ಆದ್ರೆ ಅಷ್ಟರಲ್ಲಿ ಕತ್ತಲೆ ಉಂಟಾಗಿದೆ. ಮೇ ಬಿ ವಾಚ್ ಅಲ್ಲಿ ಪ್ರಾಬ್ಲಮ್ ಇರಬೇಕು ಅಂತ ಅದನ್ನ ಬಡೆದು ಚೆಕ್ ಮಾಡಿ ನೋಡ್ತಾರೆ. ಆದ್ರೆ ಏನು ರಾತ್ರಿ 10 ಗಂಟೆ ರೀತಿ ಕತ್ತಲೆ ಉಂಟಾಗ್ಬಿಟ್ಟಿದೆ ಆ ಕಾಡಲ್ಲಿ. ಸೊ ಬೇರೆ ದಾರಿನೇ ಇಲ್ಲದೆ ನಮ್ಮ ಹೀರೋ ಮತ್ತೆ ರಿಟರ್ನ್ ಆ ಮನೆಗೇನೆ ಹೋಗ್ತಾರೆ. ಅಲ್ಲಿಗೆ ಬಂದು ಈ ರೀತಿ ಬೇಗನೆ ಕತ್ತಲೆ ಉಂಟಾಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ, ಹೌದು ಈ ಕಾಡು ಒಳಗಡೆ ದೊಡ್ಡ ದೊಡ್ಡ ಮರಗಳಿವೆ, ಅವು ನಿಮ್ಮನ್ನ ಕವರ್ ಮಾಡ್ಕೊಂಡಿದ್ರಿಂದ ನಿಮಗೆ ಕತ್ತಲೆ ಉಂಟಾಗಿರೋ ರೀತಿ ಫೀಲ್ ಆಗಿರ್ಬೋದು ಅಂತ ತಂದೆ ಹೇಳ್ತಾರೆ. ಆವಾಗ ಫಟ್ ಅಂತ ನಮ್ಮ ಹೀರೋ, ಸರಿ ಸರ್ ನನಗೆ ಇಲ್ಲಿಂದ ಹೋಗೋದಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ, ನಾಳೆ ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಮೇನ್ ರೋಡ್ ಅಲ್ಲಿ ಬಿಟ್ಬಿಡ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಮಕ್ಕಳ ತಂದೆ, ಅಯ್ಯೋಯ್ಯೋ ಇಲ್ಲ ಕಣಪ್ಪ, ನಾನು ಇವಾಗ ವೆಕೇಶನ್ ಅಲ್ಲಿ ಇರ್ತಾ ಇದ್ದೀನಿ, ಇನ್ನು ಸ್ವಲ್ಪ ದಿನಕ್ಕೆ ನಾನು ಕೆಲಸಕ್ಕೆಲ್ಲ ಹೋಗಲ್ಲ ಕಣಪ್ಪ ಅಂತ ಹೇಳ್ಬೇಕಾದ್ರೆ ಆವಾಗ ಆ ಟೈಮ್ ಅಲ್ಲಿ ಆ ಮನೆಯಲ್ಲಿರುವ ಹುಡುಗ, ನಾಳೆ ನಾನು ನಿಮಗೆ ದಾರಿಯನ್ನ ತೋರಿಸ್ತೀನಿ ಸರ್, ಕರ್ಕೊಂಡು ಹೋಗಿ ಮೇನ್ ರೋಡ್ ಅಲ್ಲಿ ಬಿಟ್ಬಿಡ್ತೀನಿ, ಆದ್ರೆ ಇವತ್ತು ಒಂದು ದಿನ ರಾತ್ರಿ ನೀವು ಇಲ್ಲೇನೆ ಸ್ಟೇ ಆಗ್ಬೇಕು ಅನ್ನೋ ತರ ಹೇಳ್ಬೇಕಾದ್ರೆ ನಮ್ಮ ಹೀರೋಗೂ ಬೇರೆ ದಾರಿನೇ ಇಲ್ಲ. ಆದ್ರಿಂದ ಸರಿ ಅಂತ ಅವತ್ತು ರಾತ್ರಿ ಅಲ್ಲೇನೆ ಸ್ಟೇ ಆಗ್ತಾರೆ. ಸ್ಟೇ ಆಗೋದಕ್ಕೆ ಒಪ್ಕೊಂಡಿದ್ದ ತಕ್ಷಣ ಆ ಮಕ್ಕಳೆಲ್ಲ ತುಂಬಾನೇ ಖುಷಿಯಾಗಿ ಬಿಡ್ತಾರೆ. ಸೊ ನಮ್ಮ ಹೀರೋನ ಆ ಮಕ್ಕಳನ್ನ ಕೈಗೆ ತಗೊಂಡು ಮುದ್ದು ಮಾಡ್ತಾ ಇರ್ತಾರೆ. ಹೇಗೋ ಅವತ್ತಿನ ದಿನ ಕಳೆಯುತ್ತೆ. ನಮ್ಮ ಹೀರೋನು ರಾತ್ರಿ ಮಲಗೋದಕ್ಕೆ ಹೋಗ್ತಾನೆ. ಆದ್ರೆ ನಮ್ಮ ಹೀರೋಗೆ ನಿದ್ದೆನೆ ಬರ್ತಾ ಇಲ್ಲ. ಯಾಕೆಂದ್ರೆ ಆ ರೂಮ್ ಅಲ್ಲಿ ಇರುವ ವಾಲ್ ಕ್ಲಾಕ್ ನಮ್ಮ ಹೀರೋವನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸದ್ದು ಮಾಡ್ತಾನೆ ಇದೆ ಟಕ್ ಟಕ್ ಅಂತ. ಆದ್ರಿಂದ ನಮ್ಮ ಹೀರೋನು ಕ್ಲೋಸ್ ಅಪ್ ಅಲ್ಲಿ ಹೋಗಿ ಆ ವಾಲ್ ಕ್ಲಾಕ್ ಅನ್ನು ನೋಡ್ತಾರೆ. ಅದನ್ನು ನೋಡೋದಕ್ಕೇನೆ ಡಿಫ್ರೆಂಟ್ ಆಗಿರ್ತಾ ಇದೆ. ಆ ಮನೆ ರೀತಿನೇ ಆ ವಾಲ್ ಕ್ಲಾಕ್ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ಅದ್ರ ಒಳಗಡೆನೆ ಆ 3 ಹುಡುಗರು, ಚಿಕ್ಕ ಹುಡುಗರು ಇರೋ ರೀತಿ ಗೊಂಬೆ ಇರ್ತಾ ಇದೆ. ವಿಚಿತ್ರವಾಗಿ ಇರ್ತಾ ಇದೆಯಲ್ಲ ಅಂತ ನಮ್ಮ ಹೀರೋ ಇನ್ನ ಕ್ಲೋಸ್ ಅಪ್ ಅಲ್ಲಿ ಹೋಗಿ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಗೋಡೆಗೆ ಆ ಕಡೆ ಢಮಾಲ್ ಅಂತ ಸದ್ದಾಗುತ್ತೆ. ಆದ್ರಿಂದ ತಕ್ಷಣ ನಮ್ಮ ಹೀರೋ ಆ ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದು ಡೋರ್ ಅನ್ನ ಲೈಟ್ ಆಗಿ ಓಪನ್ ಮಾಡಿ ನೋಡ್ಬೇಕಾದ್ರೆ ಈ ಮನೆಯಲ್ಲಿರುವ ತಂದೆ ತಾಯಿ ಏನೋ ಒಂದು ರಾತ್ರಿಯಲ್ಲಿ ಪಿಸು ಪಿಸು ಅಂತ ಮಾತಾಡ್ತಾ ಇದ್ದಾರೆ. ತುಂಬಾನೇ ಗಾಬರಿಯಾಗಿರ್ತಾ ಇದ್ದಾರೆ. ಇಷ್ಟೊತ್ತಲ್ಲಿ ಇವರು ಏನಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಹೀರೋನ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇವಾಗ ಸಡನ್ ಆಗಿ ತಿರುಗಿ ನೋಡ್ಬೇಕಾದ್ರೆ ಅಲ್ಲಿರುವ ಆ ರೂಮ್ ವರಾಂಡದಲ್ಲಿ ಒಂದು ಚಿಕ್ಕ ಹುಡುಗಿ ನಿಂತು ನಮ್ಮ ಹೀರೋವನ್ನೇ ನೋಡ್ತಾ ಇರೋ ರೀತಿ ಕಾಣುತ್ತೆ. ಅಷ್ಟೇ ಇದನ್ನ ನೋಡಿದ ನಮ್ಮ ಹೀರೋ ತುಂಬಾನೇ ಗಾಬರಿ ಆಗ್ತಾನೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆ ರೂಪ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಸೊ ನಮ್ಮ ಹೀರೋ ಡೈರೆಕ್ಟ್ ಆ ಹುಡುಗರ ರೂಮಿಗೆ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೇನೆ ಆ ಚಿಕ್ಕ ಹುಡುಗ ಎಚ್ಚರ ಆಗಿದ್ದಾನೆ. ಅವನು ಏನನ್ನ ಹೇಳ್ತಾನೆ ಅಂದ್ರೆ, ನಮ್ಮ ಅಕ್ಕನಿಗೆ
ಅವನಿಗೆ ನಿದ್ದೆಗಣ್ಣಲ್ಲಿ ನಡೆಯುವ ಅಭ್ಯಾಸ ಇದೆ ಅನ್ನೋ ತರ ಹೇಳ್ತಾನೆ. ಆದ್ರಿಂದ ನಮ್ಮ ಹೀರೋ ಆ ಅಕ್ಕ ಹುಡುಗಿಯನ್ನೇ ನೋಡಿರ್ಬೇಕು ಅಂತ ಅನ್ಕೋತಾನೆ. ಆವಾಗ ತಮ್ಮ ಹುಡುಗ ನಮ್ಮ ಹೀರೋ ಹತ್ರ ಒಂದು ವಿಷಯವನ್ನ ಕೇಳ್ತಾನೆ. ನಾವು ನಿಮ್ಮ ಮಕ್ಕಳೇ ಇಲ್ವಲ್ಲ, ಆದ್ರೆ ಏನಕ್ಕೆ ನಮ್ಮ ಹತ್ರ ಇಷ್ಟೊಂದು ಪ್ರೀತಿಯಾಗಿ ಇರ್ತಾ ಇದ್ದೀರಾ, ಚೆನ್ನಾಗಿ ನೋಡ್ಕೋತೀರಲ್ಲ ಅಂತ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಹತ್ರ ಉತ್ತರನೇ ಇಲ್ಲ. ಸೊ ಪಕ್ಕದಲ್ಲಿ ಇರುವ ಮಗುವನ್ನ ನೀನು ಮಲ್ಕೋ ಮಗು, ನಾನು ನಿನ್ನನ್ನ ನಿದ್ದೆ ಮಾಡಿಸ್ತೀನಿ ಅನ್ನೋ ತರ ಹೇಳಿ ಹುಡುಗರು ಎಲ್ಲರನ್ನು ಮಲಗಿಸ್ಬಿಟ್ಟು ಆಮೇಲೆ ನಮ್ಮ ಹೀರೋ ಅವರ ರೂಮಿಗೆ ಬರ್ತಾರೆ. ಮಲ್ಗಿ ನಿದ್ದೆ ಮಾಡ್ತಾರೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಹೊರಗಡೆ ಯಾರೋ ಅಳ್ತಾ ಇರೋ ರೀತಿ ಸದ್ದಾಗುತ್ತೆ. ಏನು ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ಏನು ಇಲ್ಲ, 3 ಹುಡುಗರೇ ಅಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರ ತಂದೆ ತಾಯಿ ಒಂದು ನೋಟ್ಸ್ ಅನ್ನ ಬಿಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಆ ನೋಟ್ಸ್ ಅಲ್ಲಿ ಏನನ್ನ ಹಾಕಿದೆ ಅಂದ್ರೆ ಈ ರೀತಿ ಒಂದು ಅರ್ಜೆಂಟ್ ಕೆಲಸವಾಗಿ ನಾವು ಟೌನ್ ಗೆ ಹೋಗ್ತಾ ಇದೀವಿ, ಆದ್ರಿಂದ ನಮ್ಮ ಮಕ್ಕಳನ್ನ ನೀವೇ ನೋಡ್ಕೋಬೇಕು ಅಂತ ನಮ್ಮ ಹೀರೋಗೆ ಬರ್ದಿಟ್ಟು ಹೋಗಿದ್ದಾರೆ. ಇದನ್ನು ನೋಡಿದ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂದ್ರೆ ಅವರು ಇಲ್ಲಿಂದ ಹೊರಡಬೇಕು, ಆದ್ರೆ ಆ ತಂದೆ ತಾಯಿ ಅವರ ಮಕ್ಕಳನ್ನ ನಮ್ಮ ಹೀರೋ ಹತ್ರ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಹೀರೋ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಆ ಚಿಕ್ಕ ಹುಡುಗಿಯರು ಇಬ್ಬರು ಬೇರೆ ಒಂದು ಕಡೆ ನಿಂತು ಅಳ್ತಾ ಇದ್ದಾರೆ. ಆ ಹುಡುಗ ಕೈಯಲ್ಲಿ ಬಾಲ್ ಅನ್ನ ಇಟ್ಕೊಂಡು ಒಂದು ಕಡೆ ಡಮ್ ಡಮ್ ಅಂತ ಹಾಕಿ ಆಟ ಆಡ್ತಾ ಇದ್ದಾನೆ. ಲೋ ಸ್ವಲ್ಪ ಹೊತ್ತು ಸುಮ್ನಿರಪ್ಪ, ಲೋ ತಮ್ಮ ನಿನಗೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತು ಅಂತ ಹೇಳ್ದೆ ಅಲ್ಲ, ಬಾ ನನ್ನ ಜೊತೆ ಹೊರಗಡೆ ಹೋಗಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಹುಡುಕಿ ಕಂಡು ಹಿಡಿದು ಅರೇಂಜ್ ಮಾಡಿ ಕೊಟ್ಬಿಟ್ಟು ನಾನು ತಕ್ಷಣ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಚಿಕ್ಕ ಹುಡುಗ ನನ್ನ ಕೈಯಲ್ಲೆಲ್ಲ ಇಲ್ಲಿಂದ ಬರೋಕೆ ಆಗಲ್ಲ ಅಂತ ರೂಡ್ ಆಗಿ ಮಾತಾಡ್ತಾವನೆ. ಹೌದು, ನನ್ನ ಅಕ್ಕ ತಂಗಿಯರನ್ನೆಲ್ಲ ಬಿಟ್ಟು ನಾನು ಹೊರಗಡೆ ಬರೋಕೆ ಆಗಲ್ಲ, ನಾನು ಅವ್ರಗಳನ್ನ ನೋಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಗೆ ತುಂಬಾನೇ ಕೋಪ ಆಗುತ್ತೆ. ಆದ್ರೂ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು ಸರಿ ಓಕೆ, ನಾನು ಹೊರಗಡೆ ಹೋಗಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಕಂಡು ಹಿಡಿದು ಕರ್ಕೊಂಡು ಬರ್ತೀನಿ, ಆಮೇಲೆ ಅವರನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳಿ ಹೊರಡ್ತಾನೆ. ಸೊ ಇವಾಗ ನಮ್ಮ ಹೀರೋ ಆ ಜಾಗವನ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಆ ಅಕ್ಕ ಮತ್ತೆ ತಮ್ಮ ಕಿಟಕಿಯಿಂದ ನಮ್ಮ ಹೀರೋವನ್ನ ನೋಡ್ಕೊಂಡು ಒಂದು ಮಾತನ್ನ ಹೇಳ್ತಾರೆ. ನೋಡಿ, ತುಂಬಾ ಒಳ್ಳೆಯವರಾಗಿರ್ತಾ ಇದ್ದಾರೆ ಅಲ್ವಾ ಅಂತ ಅಕ್ಕ ಹೇಳ್ಬೇಕಾದ್ರೆ ಅದಕ್ಕೆ ತಮ್ಮ ನೋಡೋಣ ಎಷ್ಟು ದಿನಕ್ಕೆ ಇವರು ಒಳ್ಳೆಯವರಾಗಿರ್ತಾರೆ ಅಂತ ಅನ್ನೋ ತರ ಇವನು ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ನಮಗೆ ಲೋ ಯಾರೋ ನೀವು ಅನ್ನೋ ತರ ಶಾಕ್ ಆಗುತ್ತೆ. ಇವಾಗ ಕಟ್ ಮಾಡಿ ಹಾಗೆ ಹೀರೋವನ್ನ ನೋಡ್ತಾರೆ. ಕಾಡು ಒಳಗಡೆ ನಮ್ಮ ಹೀರೋ ನಡೆದು ಹೋಗ್ತಾ ಇರ್ತಾನೆ. ಯಾವಾಗಿನ ರೀತಿನೋ ಆ ಕಾಡಿನಲ್ಲಿ ದಾರಿಯನ್ನು ಹುಡುಕಿ ನಡೀತಾನೆ ಇರ್ತಾನೆ. ಆದ್ರೆ ಎಲ್ಲೇ ಹುಡುಕಿದ್ರೂ ಒಂದು ದಾರಿಯನ್ನ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಆದ್ರೆ ನಮ್ಮ ಹೀರೋಗೆ ಯಾರೋ ಅವರನ್ನ ಫಾಲೋ ಮಾಡೋ ರೀತಿನೇ ಅವರ ಪಕ್ಕದಲ್ಲೇ ಬಂದು ನಿಂತ್ಕೊಳ್ಳೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಬೇರೆ ಥಾಟೇ ಇಲ್ಲ, ಮತ್ತೆ ನಮ್ಮ ಹೀರೋ ಆ ಮನೆಗೆ ಬರ್ಲೇಬೇಕು, ಬಂದೇ ಆಗ್ಬೇಕು. ಆ ರೀತಿ ಮನೆಗೆ ಬಂದು ನೋಡ್ಬೇಕಾದ್ರೆ ಆ ಚಿಕ್ಕ ಮಕ್ಕಳು ಕ್ಯಾಶುವಲ್ ಆಗಿ ಕೂತು ಕಾರ್ಟೂನ್ ಅನ್ನ ನೋಡ್ತಾ ಇದ್ದಾರೆ. ಆ ಕಾರ್ಟೂನ್ ಬೇರೆ ತುಂಬಾನೇ ಹಳೆಯ ಕಾರ್ಟೂನ್ ಆಗಿ ಇರ್ತಾ ಇದೆ, ಅದ್ರಲ್ಲೂ ಬರೀ ರ್ಯಾಬಿಟ್ಸ್ ಆಗೇ ಇರ್ತಾ ಇದೆ. ಆವಾಗ ನಮ್ಮ ಹೀರೋ ಮಕ್ಕಳ ಹತ್ರ ಲೋ ಹೇಗೆ ಈ ಕಾಡಿಂದ ಆಚೆ ಹೋಗೋದು, ದಾರಿನೇ ಇಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಈ ಮಕ್ಕಳು ಮೂವರುವೆ ತುಂಬಾ ಅಹಂಕಾರದಿಂದ ಕೂತು ಕಾರ್ಟೂನ್ ಅನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಆ ಚಿಕ್ಕ ಹುಡುಗಿಯರು ಇಬ್ಬರು ಅಕ್ಕ ಮತ್ತೆ ತಂಗಿ ನಮ್ಮ ಹೀರೋ ಬಂದಿರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾರೆ. ನೀವು ಮತ್ತೆ ರಿಟರ್ನ್ ಬಂದ್ಬಿಟ್ರಾ? ಆದ್ರೆ ಇಂತಹ ಒಂದು ಸಿಚುವೇಶನ್ ಅಲ್ಲಿ ಆ ಮಕ್ಕಳ ಜೊತೆ ಇವರು ಸ್ವೀಟ್ ಆಗಿ ಮಾತಾಡೋದಕ್ಕೆ ಟೈಮ್ ಇಲ್ಲ. ಹೇಗಾದ್ರೂ ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ನಿಮ್ಮ ತಂದೆ ತಾಯಿ ಫೋನ್ ಇದೆ ಈ ಮನೆಯಲ್ಲಿ ಅಂತ ಹೇಳಿದ್ರಲ್ಲ, ಎಲ್ಲಿ ಆ ಫೋನ್ ಅಂತ ಕೇಳಿ ರೂಮಿಗೆ ಹೋಗಿ ಫೋನ್ ಅನ್ನು ಹುಡುಕ್ತಾ ಇರ್ಬೇಕಾದ್ರೆ ಇವರು ತುಂಬಾ ಸೀರಿಯಸ್ ಆಗಿ ಫೋನ್ ಅನ್ನು ಹುಡುಕ್ತಾ ಇರ್ತಾರೆ. ಆದ್ರೆ ಆ ಮಕ್ಕಳು ತುಂಬಾ ಈಸಿಯಾಗಿ ಕ್ಯಾಶುವಲ್ ಆಗಿ ಬಂದು ಅವರ ಹಿಂದೆ ನಿಂತ್ಕೊಂಡು ನೀವು ಇಲ್ಲಿಂದ ಹೊರಗಡೆ ಹೋಗ್ಬಿಡ್ತೀರಾ, ನಿಮ್ಮ ಕೈಯಲ್ಲಿ ಅದು ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಅದ್ರಲ್ಲಿ ಬೇರೆ ಆ ಚಿಕ್ಕ ಹುಡುಗ ಈ ಕಾಡಿದೆಯಲ್ಲ, ಈ ಕಾಡು ಇಲ್ಲಿಂದ ಮಾತ್ರ ನೀವು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅದು ದೊಡ್ಡದಾಗ್ತಾನೆ ಇರುತ್ತೆ ಅನ್ನೋ ರೀತಿ ಹೇಳ್ಬೇಕಾದ್ರೆ ಹಾಗೆ ನಮ್ಮ ಹೀರೋ ಹಿಂದೆ ತಿರುಗಿ ನೋಡ್ತಾವನೆ. ಆವಾಗ್ಲೇ ನಮ್ಮ ಹೀರೋಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಯಾವ್ದೋ ಒಂದು ಅಮಾನುಷದ ಒಳಗಡೆ ಬಂದು ಸಿಗೋಕೋಬಿಟ್ಟಿದ್ದಾನೆ ಅಂತ. ಈ ಜಾಗದಲ್ಲಿ ಆ ವಿಷಯವನ್ನ ಸೆನ್ಸ್ ಮಾಡ್ತಾನೆ. ಆಮೇಲಿಂದ ಆ 3 ಮಕ್ಕಳನ್ನು ತುಂಬಾ ಡೀಪ್ ಆಗಿ ನೋಟಿಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವ್ರಗಳ ಪಾಡಿಗೆ ಕೂತ್ಕೊಂಡು ಅವರ ತಂದೆ ತಾಯಿ ಮನೇಲಿ ಇಲ್ಲ ಅನ್ನೋ ಬೇಜಾರೇ ಇಲ್ಲದೆ ಡ್ರಾಯಿಂಗ್ ಅನ್ನ ಮಾಡಿ ಕೂತಿರ್ತಾರೆ. ಅಂತದ್ದು ಏನನ್ನ ಡ್ರಾ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹೀರೋನ ಆ ಜಾಗಕ್ಕೆ ಹೋಗಿ ಆ ಬುಕ್ ಅನ್ನ ತಗೊಂಡು ನೋಡ್ಬೇಕಾದ್ರೆ ಆವಾಗ ಚಿಕ್ಕ ಹುಡುಗ ಟೆನ್ಷನ್ ಆಗಿ ಇಲ್ಲಿ ನೋಡಿ ನಮ್ಮ ಥಿಂಗ್ಸ್ ಅನ್ನೆಲ್ಲ ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಮುಟ್ಟಬಾರದು, ಯಾವುದನ್ನು ತಗೋಬಾರದು, ಅರ್ಥ ಆಗ್ತಾ ಇದೆಯಾ ಅಂತ ಕೋಪ ಮಾಡ್ಕೋತಾ ಇದ್ದಾನೆ. ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಸರಿ ಕಣಪ್ಪ ನೀನೇ ಮಡಿಕೋ ಇದನ್ನ ಅಂತ ಹೇಳ್ಬಿಟ್ಟು ಇವಾಗ ಏನನ್ನ ಮಾಡ್ತಾರೆ ಅಂದ್ರೆ ಆ ಹುಡುಗರು ಅಲ್ಲಿ ಕೂತು ಡ್ರಾಯಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಈ ಮನೆ ಪೂರ್ತಿ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಈ ಮನೆ ಒಳಗಡೆ ಏನೋ ಒಂದು ಮರ್ಮ ಇರ್ತಾ ಇದೆ. ಹಾಗೆ ಸರ್ಚ್ ಮಾಡಿ ಬರ್ತಾನೆ ಇರ್ಬೇಕಾದ್ರೆ ಮನೆ ಮೇಲ್ಗಡೆ ರೂಫ್ ಇರುತ್ತೆ ಅಲ್ವಾ, ಅಲ್ಲಿಂದ ಏನೋ ಒಂದು ಸದ್ದಾಗುತ್ತೆ. ಆದ್ರಿಂದ ನಮ್ಮ ಹೀರೋ ಅದ್ರ ಮೇಲೆ ಹತ್ತಿ ನೋಡ್ತಾರೆ. ಫಸ್ಟ್ ಅವರ ತಲೆಯನ್ನ ಬಿಟ್ಟು ಒಳಗಡೆ ನೋಡ್ಬೇಕಾದ್ರೆ ಯಾರಾದ್ರೂ ಇರ್ತಾ ಇದಾರ ಅಂತ ನೋಡ್ತಾ ಇರ್ಬೇಕಾದ್ರೆ ಈ ರೀತಿ ಕೂದಲು ಬಂದು ಅವರ ಮುಖದ ಮೇಲೆ ಬೀಳುತ್ತೆ. ಅಷ್ಟೇ ಅಲ್ಲಿಂದ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾನೆ ಹೀರೋ. ಇವಾಗ ಒಂದು ಹುಡುಗಿಯ ರೂಪ ಇಣಿಕಿ ನೋಡ್ಬಿಟ್ಟು ಫಟ್ ಅಂತ ಅಲ್ಲಿಂದ ಮಾಯವಾಗಿ ಬಿಡುತ್ತೆ. ಇದನ್ನು ನೋಡಿ ನಮ್ಮ ಹೀರೋ ಶಾಕ್ ಆಗ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಚಿಕ್ಕ ಹುಡುಗ ಜಾಗಕ್ಕೆ ಬರ್ತಾನೆ. ಏನು ಈ ಜಾಗದಲ್ಲಿ ಸದ್ದಾಗ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ತಮ್ಮ ಯಾರೋ ಮೇಲ್ಗಡೆ ಇರ್ತಾ ಇದಾರೆ ಕಣೋ, ನಾನು ನೋಡ್ದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಹೌದಾ ಎಲ್ಲಿ ಬನ್ನಿ ನೋಡೋಣ ಅಂತ ಒಂದು ಲೈಟ್ ಅನ್ನ ತಗೊಂಡು ನಮ್ಮ ಹೀರೋವನ್ನು ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಲೈಟ್ ಅನ್ನ ಸುತ್ತಮುತ್ತ ಹೊಡೆದು ಇಲ್ಲಿ ಯಾರನ್ನು ಕಾಣಿಸ್ತಾ
ಕಾಣ್ತಾ ಇಲ್ವಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಕನ್ಫ್ಯೂಷನ್ ಆಗ್ತಾವನೆ. ಆಮೇಲೆ ತುಂಬಾನೇ ಬೇಜಾರಾಗಿ ಆ ಚಿಕ್ಕ ಹುಡುಗನ ಹತ್ರ, ಲೋ ತಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ರು, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾ ಇದ್ದಾಳೆ, ನಮ್ಮ ತಾಯಿ ಅವರಿಗೆ ಹುಷಾರಿಲ್ಲ, ನಾನು ಅವರ ಹತ್ರ ಹೋಗ್ಲೇಬೇಕು ಅಂತ ಹೇಳ್ಬೇಕಾದ್ರೆ ಅಮ್ಮ ಅಂತ ಹೇಳಿದ ತಕ್ಷಣ, ಆ ಮಾತನ್ನ ಕೇಳಿದ ತಕ್ಷಣ ಈ ಚಿಕ್ಕ ಹುಡುಗ ಒಂದ್ ರೀತಿ ಆಗ್ಬಿಡ್ತಾವನೆ. ಓ ಹೌದಾ, ತಾಯಿ ಅವರಿಗೆ ಹುಷಾರಿಲ್ವಾ, ನೀವು ಹೋಗಲೇಬೇಕಾ ಅಂತ ಕೇಳ್ಬಿಟ್ಟು ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ ಒಂದು ಚಿಕ್ಕ ಚೀಟಿಯಲ್ಲಿ ಈ ಮ್ಯಾಪ್ ಪ್ರಕಾರ ನೀವು ಹೋದ್ರೆ ಈ ಕಾಡನ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ಬಹುದು ಅಂತ ಅವನ ಕೈಯಿಂದಾನೇ ಡ್ರಾ ಮಾಡಿ ಒಂದು ಮ್ಯಾಪ್ ಅನ್ನು ಕೊಡ್ತಾನೆ ನಮ್ಮ ಹೀರೋಗೆ. ಅಷ್ಟೇ, ಇದನ್ನ ನೋಡಿದ ಮೇಲೇನೆ ನಮ್ಮ ಹೀರೋಗೆ ನೆಮ್ಮದಿ ಆಗುತ್ತೆ. ಬೆಳಿಗ್ಗೆ ಆಗಿದ್ದ ತಕ್ಷಣ ಇಲ್ಲಿಂದ ಫಸ್ಟ್ ಹೊರಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಅದೇ ತರ ಬೆಳಿಗ್ಗೆ ಆಗಿದ್ದ ತಕ್ಷಣ ಮ್ಯಾಪ್ ಅನ್ನ ತಗೊಂಡು ನಡೆಯೋದಕ್ಕೆ ಶುರು ಮಾಡ್ತಾರೆ. ಆ ಮನೆಯನ್ನ ಬಿಟ್ಟು ಹೋಗ್ತಾನೆ ಇರ್ತಾನೆ. ಆದ್ರೆ 2 ದಿನದಿಂದ ನಡೆದ್ರು ಕೂಡ ಒಂದು ದಾರಿಯನ್ನ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ ನಮ್ಮ ಹೀರೋ ಕೈಯಲ್ಲಿ. ಆದ್ರೂ ಪರವಾಗಿಲ್ಲ, ಮತ್ತೆ ಆ ಮನೆಗೆ ಮಾತ್ರ ಹೋಗ್ಬಾರ್ದು ಅಂತ ನಡೀತಾನೆ ಇರ್ತಾನೆ ಹೀರೋ. ಆ ರೀತಿ ನಡೀತಾನೆ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಸ್ನೋ ಬೀಳ್ತಾ ಇರುತ್ತೆ, ಹನಿಗಳ ಮಳೆ ಬೀಳ್ತಾ ಇರುತ್ತೆ. ಏನಿದು, ನಮ್ಮ ಊರಲ್ಲಿ ಸ್ನೋ ಮಳೆ ಬರ್ತಾ ಇದೆಯಾ ಅಂತ ಶಾಕ್ ಆಗ್ತಾನೆ. ಯಾಕೆಂದ್ರೆ ಅವರ ಊರಲ್ಲಿ ಹಿಮ ಅನ್ನೋದೇ ಇರಲ್ಲ, ಈ ರೀತಿ ಸ್ನೋ ರೀತಿ ಬೀಳೋಕೆ ಚಾನ್ಸೇ ಇಲ್ಲ. ಸೊ ಇದನ್ನು ನೋಡಿ ಆಶ್ಚರ್ಯ ಆಗ್ಬಿಟ್ಟು ನಮ್ಮ ಹೀರೋ ನಡೆದು ಬರ್ತಾನೆ ಇರ್ಬೇಕಾದ್ರೆ ಆವಾಗ ಆಪೋಸಿಟ್ ಅಲ್ಲಿ ಇಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರುಗಳನ್ನು ನೋಡಿದ ಮೇಲೇನೆ ನಮ್ಮ ಹೀರೋಗೆ ಜೀವನೇ ಬಂದು ಅವರ ಹತ್ರ ಓಡಿ ಬಂದು, ರೀ ಯಾರು ನೀವು, ಈ ಜಾಗದಲ್ಲಿ ಏನನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಕಾರು ಬ್ರೇಕ್ ಡೌನ್ ಆಗ್ಬಿಡ್ತು. ಆವಾಗ ದಾರಿ ಗೊತ್ತಿಲ್ಲದೆ ಈ ಕಾಡು ಒಳಗಡೆ ಬಂದು ಸಿಗೋಕೋಬಿಟ್ವಿ. ಆವಾಗ ಈ ಚಿಕ್ಕ ಹುಡುಗಾನೆ ನಮಗೆ ಹೆಲ್ಪ್ ಮಾಡಿ, ನಮ್ಮ ಮನೆ ಇಲ್ಲೇ ಇರ್ತಾ ಇದೆ ಅಂತ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ತೋರಿಸ್ಬೇಕಾದ್ರೆ ಯಾರು ಅಂತ ನೋಡಿದ್ರೆ ಬೇರೆ ಯಾರು ಇಲ್ಲ, ಚಿಕ್ಕ ಹುಡುಗ ತಮ್ಮ. ಅಯ್ಯೋ ಪಾಪಿಗಳ, ಇವರು ಯಾರು ಅಂತ ಗೊತ್ತಾಗದೆ ಈ ಜಾಗಕ್ಕೆ ಬಂದು ಸಿಗೋಕೋಬಿಟ್ರಲ್ಲ ನೀವು ಅಂತ ಶಾಕಿಂಗ್ ಆಗಿ ನಮ್ಮ ಹೀರೋ ನೋಡ್ತಾ ಇರ್ಬೇಕಾದ್ರೆ, ಇವರ ಹತ್ರ ಏನನ್ನ ಮಾತಾಡ್ತಾ ಇದ್ದೀರಾ, ಬನ್ನಿ ನಾವು ಹೋಗೋಣ ಅಂತ ಆ ಚಿಕ್ಕ ಹುಡುಗ ಹೊಸದಾಗಿ ಬಂದಿರುವ ಕಪಲ್ಸ್ ಅನ್ನ ಕರ್ಕೊಂಡು ಅವರ ಮನೆಗೆ ಹೊರಡ್ತಾನೆ. ಇವಾಗ ಹಾಗೆ ಆ ಕಪಲ್ಸ್ ಅನ್ನ ಹಿಂದೆ ತಿರುಗಿ ನೋಡ್ತಾನೆ ನಮ್ಮ ಹೀರೋ. ಯಪ್ಪ ಏನೇ ಆದ್ರೂ ಪರವಾಗಿಲ್ಲ, ಮನೆಗೆ ಮಾತ್ರ ನಾವು ರಿಟರ್ನ್ ಹೋಗ್ಲೇಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ದಾರಿಯನ್ನು ಹುಡುಕಿ ಹೋಗ್ತಾನೆ ಇರ್ತಾನೆ ನಮ್ಮ ಹೀರೋ. ಆವಾಗ ಕೆಲವೊಂದು ವಿಷಯಗಳನ್ನ ನಮಗೆ ತೋರಿಸ್ತಾರೆ. ಆ ಕಾಡಿನ ಮಧ್ಯದಲ್ಲಿ ಒಂದು ಫೋನ್ ಹೊಡೆದೋಗಿ ಬಿದ್ದಿದೆ. ಅಂದ್ರೆ ಆ ತಂದೆ ತಾಯಿ ಹೇಳಿದ್ರಲ್ವಾ ನಮ್ಮ ಮನೆಯಲ್ಲಿ ಫೋನ್ ಇರ್ತಾ ಇದೆ ಅಂತ, ಆ ಫೋನ್ ಈ ಜಾಗದಲ್ಲಿ ಹೊಡೆದೋಗಿ ಬಿದ್ದಿದೆ. ಅದು ಮಾತ್ರ ಇಲ್ಲ, ಮನೆಯಲ್ಲಿ ಇದ್ದ ತುಂಬಾ ವಿಷಯಗಳು ಇಲ್ಲಿ ಬಿದ್ದಿದೆ. ಆದ್ರೆ ಅವನ್ನೆಲ್ಲ ನಮ್ಮ ಹೀರೋ ನೋಡ್ಲೇ ಇಲ್ಲ, ಹಾಗೆ ಹೋಗ್ಬಿಡ್ತಾನೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಆ ಮನೆ ಒಳಗಡೆ ಹೊಸದಾಗಿ ಕಪಲ್ಸ್ ಬಂದಿದ್ದಾರೆ ಅಲ್ವಾ, ಅವ್ರುಗಳನ್ನ ಇನ್ವೈಟ್ ಮಾಡೋ ರೀತಿ ಒಳಗಡೆ ಬನ್ನಿ ಅಂತ 3 ಹುಡುಗರುವೆ ಇನ್ವೈಟ್ ಮಾಡಿ ಕರ್ಕೋತಾರೆ. ಅವ್ರುಗಳು ಮನೆ ಒಳಗಡೆ ಬರ್ತಾರೆ. ವಾವ್, ಇಂತಹ ಕಾಡು ಒಳಗಡೆ ಇಷ್ಟು ಸೂಪರ್ ಆದ ಮನೆ ಇರ್ತಾ ಇದೆಯಾ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಲೇಡಿ ಆ ಮನೆಯನ್ನ ನೋಡ್ಬಿಟ್ಟು ನಂತರ ಆ ಚಿಕ್ಕ ಹುಡುಗಿ, ಕೊನೆ ಹುಡುಗಿ ಇರ್ತಾ ಇದ್ದಾಳೆ ಅಲ್ವಾ, ಅವಳ ಕತ್ತಲ್ಲಿರುವ ಆಂಟಮನ್ಸ್ ಅಂದ್ರೆ ಜ್ಯುವೆಲರೀಸ್ ಅನ್ನ ತುಂಬಾ ಡೀಪ್ ಆಗಿ ನೋಡ್ತಾ ಇರ್ತಾರೆ. ಪರವಾಗಿಲ್ವಲ್ಲ, ಚಿಕ್ಕ ಹುಡುಗಿಯಾಗಿ ಇದ್ಕೊಂಡು ಇಷ್ಟೊಂದು ಚೆನ್ನಾಗಿರುವ ಜ್ಯುವೆಲರೀಸ್ ಅನ್ನ ಹಾಕೊಂಡಿದ್ಯಲ್ಲ ನೀನು ಅಂತ ಮುಟ್ಟಿ ನೋಡ್ತಾ ಇರ್ತಾರೆ. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ಕಂಟಿನ್ಯೂಸ್ ಆಗಿ ನಮ್ಮ ಹೀರೋ ದಾರಿಯನ್ನು ಹುಡುಕಿ ಸುತ್ತಾಡ್ತಾನೆ ಇರ್ತಾನೆ. ಕೊನೆಯದಾಗಿ ಒಂದು ಜಾಗಕ್ಕೆ ಬಂದು ನಿಲ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಶಾಕಿಂಗ್ ಆದ ವಿಷಯವನ್ನ ನೋಡ್ತಾನೆ. ಒಂದು ಬನ್ನಿ ಗೊಂಬೆಯನ್ನ ಅಂದ್ರೆ ರ್ಯಾಬಿಟ್ ಗೊಂಬೆಯನ್ನ ತುಂಬಾನೇ ಕ್ರೂರವಾಗಿ ಏನೋ ಮರ್ಡರ್ ಮಾಡಿ ಚುಚ್ಚಿ ಮಡಗಿರೋ ರೀತಿ ಒಂದು ವಿಷಯ ಇರ್ತಾ ಇದೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಹೆದರಿ 2 ಸ್ಟೆಪ್ ಹಿಂದೆ ಹೋಗ್ತಾನೆ. ಆವಾಗ ಕಾಲ್ ಜಾರಿ ಕೆಳಗಡೆ ಬಿದ್ದು ರೋಲ್ ಆಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ ನಮ್ಮ ಹೀರೋ. ಆದ್ರೆ ಆವಾಗ ಕೆಲವೊಂದು ವಿಷಯಗಳನ್ನ ನಮಗೆ ತೋರಿಸ್ತಾರೆ. ಏನು ಅಂದ್ರೆ ಮರಗಳಿಗೆಲ್ಲ ಕೈಕಾಲು ಬೆಳೆದಿದ್ರೆ ಹೇಗಿರುತ್ತೆ, ಆ ರೀತಿ ಮರಗಳೆಲ್ಲ ಡ್ಯಾನ್ಸ್ ಮಾಡೋ ರೀತಿ ಕಾಣ್ತಾ ಇರುತ್ತೆ. ಮತ್ತೆ ಕೆಳಗಡೆ ನೋಡಿದ್ರೆ ಆ ಮರಗಳ ರೂಟ್ಸ್ ಅಲ್ಲಿ ಮನುಷ್ಯರ ಮುಖ ಕಾಣಿಸುತ್ತೆ. ಸೊ ಇದನ್ನೆಲ್ಲ ನಮಗೆ ತೋರಿಸಿ ಹಾಗೆ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋ ಎಚ್ಚರೆಯಾಗಿ ಮತ್ತೆ ರಿಟರ್ನ್ ಆ ಮನೆಗೇನೆ ಬಂದು ತಲುಪ್ತಾರೆ. ಯಾಕೆಂದ್ರೆ ಎಲ್ಲೇ ತಿರುಗಾಡಿದ್ರು, ಎಲ್ಲೇ ಸುತ್ತಮುತ್ತ ನೋಡಿದ್ರು ಪಕ್ಕದಲ್ಲಿ ಆ ಮನೆನೇ ಇರ್ತಾ ಇರೋದು. ಎಷ್ಟು ದಿನ ಟ್ರಾವೆಲ್ ಮಾಡಿ ದಾರಿಯನ್ನು ಹುಡುಕಿದ್ರು ಕೂಡ ಮನೆನೇ ಪಕ್ಕದಲ್ಲಿ ಇರ್ತಾ ಇರೋದು. ಇವಾಗ ಡೈರೆಕ್ಟ್ ಆಗಿ ಬಂದು ಆ ತಮ್ಮ ಹುಡುಗನ ಕಾಲರ್ ಅನ್ನ ಹಿಡ್ಕೊಂಡು, ಹೇಳು ಈ ಜಾಗದಲ್ಲಿ ನೀವು ಏನನ್ನ ಮಾಡ್ತಾ ಇದ್ದೀರಾ, ಇದು ಎಂತಹ ಪ್ಲೇಸ್ ಇದು ಅನ್ನೋ ತರ ಹೀರೋ ಟೆನ್ಷನ್ ಆಗ್ಬೇಕಾದ್ರೆ ಅದನ್ನ ನೋಡಿದ ಚಿಕ್ಕ ಹುಡುಗಿ, ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಅಂತ ತುಂಬಾನೇ ಹೆದರ್ಕೋತಾಳೆ. ಸೊ ಹೀರೋ ಆ ಜಾಗದಲ್ಲಿ ಕಾಮ್ ಡೌನ್ ಆಗ್ತಾನೆ. ಮಕ್ಕಳ ಹತ್ರ ಈ ರೀತಿ ಎಲ್ಲ ಮಾತಾಡಬಾರ್ದು, ಬಿಹೇವ್ ಮಾಡಬಾರ್ದು ಅಂತ ತಾಳ್ಮೆಗೆ ಬರ್ತಾನೆ. ಆಮೇಲೆ ನಮ್ಮ ಹೀರೋ ಆ ಕಾಡು ಒಳಗಡೆ ತಿರುಗಾಡ್ತಾ ಇರ್ಬೇಕಾದ್ರೆ ಜೊತೆಗೇನೆ ಆ ಚಿಕ್ಕ ಹುಡುಗಿಯ ಪಿನ್ನು ಸಿಕ್ಕಿರುತ್ತೆ. ಆ ಪಿನ್ನನ್ನ ತಗೊಂಡು ಇದು ನಿನ್ನದ ಅಂತ ಚಿಕ್ಕ ಹುಡುಗಿ ಹತ್ರ ಕೊಡ್ಬೇಕಾದ್ರೆ ಆ ಹುಡುಗಿನು ನನ್ನದೇ ಅಂತ ತುಂಬಾನೇ ಖುಷಿ ಆಗ್ತಾಳೆ. ಆಮೇಲೆ ಅಕ್ಕ ಹುಡುಗಿ ಒಂದು ಟವಲ್ ಅನ್ನ ಕೊಟ್ಟು, ನೀವು ತುಂಬಾನೇ ಒದ್ದೆಯಾಗಿದ್ದೀರಾ, ಒರೆಸ್ಕೊಳ್ಳಿ ಅಂತ ಟವಲ್ ಅನ್ನ ಕೊಡ್ತಾಳೆ ಹೀರೋಗೆ. ಸೊ ನಮ್ಮ ಹೀರೋ ಅಲ್ಲಿ ತಾಳ್ಮೆ ಆಗ್ಬೇಕಾದ್ರೆ ಇವಾಗ ಹೊಸದಾಗಿ ಬಂದಿದ್ದಾರೆ ಅಲ್ವಾ ಕಪಲ್, ಅದರಲ್ಲಿ ಅಂಕಲ್ ಎದ್ದು ಬಂದು, ಬನ್ನಿ ಇವತ್ತು ರಾತ್ರಿ ನಾವು ಇಲ್ಲೇನೆ ಸ್ಟೇ ಆಗೋಣ ಅಂತ ಮಾತಾಡಿ ನಮ್ಮ ಹೀರೋಗೆ ಹ್ಯಾಂಡ್ ಚೆಕ್ ಮಾಡೋದಕ್ಕೆ ಕೈಯನ್ನು ಕೊಡ್ಬೇಕಾದ್ರೆ ಇವನು ಬೇರೆ ಲೂಸ್ ರೀತಿ ಮಾತಾಡ್ತಾ ಇದ್ದಾನೆ, ಈ ಜಾಗದ ಬಗ್ಗೆ ಗೊತ್ತಿಲ್ಲದೆ ಅನ್ನೋ ತರ ಅಂಕಲ್ ಅನ್ನ ಮೇಲ್ಗಡೆ ಕೆಳಗಡೆ ನೋಡ್ತಾನೆ ಹೀರೋ. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋಗೆ ಗೊತ್ತಾಗ್ಬಿಟ್ಟಿದೆ ಖಂಡಿತ ಈ ಜಾಗವನ್ನ ಬಿಟ್ಟು ನಾವು ಹೊರಗಡೆ ಹೋಗೋಕೆ ಆಗಲ್ಲ ಅಂತ. ಆದ್ರಿಂದ ಸೋಫಾದಲ್ಲಿ ಕೂತ್ಕೊಂಡು ಆ ಟಿವಿಯಲ್ಲಿ ಓಡ್ತಾ ಇರುವ ಕಾರ್ಟೂನ್ ಅನ್ನೇ ಮತ್ತೆ ರಿಪೀಟೆಡ್ ಆಗಿ ನೋಡ್ತಾ ಇರ್ತಾರೆ. ಹಾಗೆ ಸ್ಪಾಂಟೇನಿಯಸ್ ಆಗಿ ನಮ್ಮ ಹೀರೋ ಹಿಂದ್ಗಡೆ ಡೈನಿಂಗ್ ಟೇಬಲ್ ಅಲ್ಲಿ ನಡೀತಾ ಇರುವ ವಿಷಯವನ್ನು ನಮಗೆ ತೋರಿಸ್ತಾರೆ. ಎಲ್ಲರೂ ಕೂತು ಊಟ ಮಾಡ್ತಾ ಇರ್ತಾರೆ. ಆವಾಗ ಚಿಕ್ಕ ಹುಡುಗಿ, ಮುದ್ದು ಹುಡುಗಿ ಎದ್ದು ಬಂದು, ಅಮ್ಮ ನನಗೆ ತಿನ್ನಿಸ್ಕೊಡಿ ಅಮ್ಮ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ ಏನನ್ನ ಹೇಳ್ತಾರೆ ಅಂದ್ರೆ, ಇಲ್ಲ ನಾನೇನು ನಿನ್ನ ಅಮ್ಮ ಇಲ್ಲ, ನೀನು ಬೆಳ್ಕೊಂಡಿದ್ಯಾ, ನೀನೇನೆ ತಿನ್ಬೇಕು ಅನ್ನೋ ತರ ಹೇಳ್ಬೇಕಾದ್ರೆ ಆ ಚಿಕ್ಕ ಹುಡುಗಿ ಕೇಳ್ತಾ ಇಲ್ಲ ನನಗೆ ತಿನ್ನಿಸ್ಕೊಡಿ ಅಂತ ಮುದ್ದಾಗಿ ಕೇಳ್ಬೇಕಾದ್ರೆ ಆವಾಗ ಆ ಲೇಡಿಯ ನಿಜವಾದ ಫೇಸ್ ಅನ್ನ ರಿವೀಲ್ ಮಾಡ್ತಾಳೆ. ಹಾಗೆ ಆ ಮಗುವನ್ನ ಗುರೈಸಿ ನೋಡಿ, ಹೇ
ಏನು ನೀನು ಸುಮ್ನೆ ತಿನ್ನಿಸ್ಕೊಡು ಅಂತ ಕೇಳ್ತಾ ಇದೀಯಾ? ಸುಮ್ನೆ ಕೂತು ಊಟ ಮಾಡು, ಕೈಯಿಲ್ವಾ ನಿನಗೆ? ಎಲ್ಲ ನಿಮ್ಮ ತಾಯಿಯನ್ನ ಹೇಳ್ಬೇಕು, ಬೆಳೆಸಿದ್ದಾರೆ ನೋಡು ಮಕ್ಕಳನ್ನ ಹೇಗೆ ಅಂತ ಅನ್ನೋ ತರ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಅಕ್ಕ ಮತ್ತೆ ತಮ್ಮನಿಗೆ ಕೋಪ ಬಂದು ಹಾಗೆ ಗುರಾಯಿಸಿ ಎದ್ದು ನಿಂತ್ಕೋತಾರೆ. ಈ ಕಡೆ ನಮ್ಮ ಹೀರೋ ಏನು ಈ ಟಿವಿಯಲ್ಲಿ ಮತ್ತೆ ಆ ಕಾರ್ಟೂನ್ ರಿಪೀಟೆಡ್ ಆಗಿ ಪ್ಲೇ ಆಗ್ತಾ ಇದೆಯಲ್ಲ ಅಂತ ಚಾನೆಲ್ ಅನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ನಮ್ಮ ಹೀರೋ ಆ ಟಿವಿಯಲ್ಲಿ. ಆದ್ರೆ ಎಲ್ಲಾ ಚಾನೆಲ್ಸ್ ಅಲ್ಲೂ ಕಂಟಿನ್ಯೂಸ್ ಆಗಿ ಇದೇ ಕಾರ್ಟೂನ್ ರಿಪೀಟೆಡ್ ಆಗಿ ಪ್ಲೇ ಆಗ್ತಾ ಇರುತ್ತೆ. ಆವಾಗ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋ ಬಟನ್ ಅನ್ನ ತಿರುಗಿಸ್ತಾನೆ ಇರಬೇಕಾದ್ರೆ ಚಿಕ್ಕದಾಗಿ ಒಂದು ಫುಟೇಜ್ ಪ್ಲೇ ಆಗುತ್ತೆ. ಯಾವುದೋ ಒಂದು ಹಳೆ ನ್ಯೂಸ್ ರೀತಿ ಕಾಣುತ್ತೆ. ಆ ನ್ಯೂಸ್ ಬಿಟ್ ಅಲ್ಲಿ ಈ 3 ಚಿಕ್ಕ ಹುಡುಗರು ಇರ್ತಾ ಇದ್ದಾರೆ. ಇದನ್ನ ನೋಡಿದ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಇವಾಗ ಅದು ಮಾತ್ರ ಇಲ್ಲ, ಹಾಗೆ ಟಿವಿಯ ಹಿಂದ್ಗಡೆ ನೋಡ್ಬೇಕಾದ್ರೆ ಪವರ್ ಕೇಬಲ್ ಕನೆಕ್ಟ್ ಆಗಿಲ್ಲ, ಎಲೆಕ್ಟ್ರಿಸಿಟಿ ಸಪ್ಲೈನೇ ಇಲ್ಲ, ಆದ್ರೆ ಟಿವಿ ಮಾತ್ರ ರನ್ ಆಗ್ತಾ ಇದ್ದಿದೆ. ಇಂತಹದೊಂದು ದೃಶ್ಯವನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಶಾಕ್ ಆಗ್ತಾನೆ. ಇವಾಗ ಹಾಗೆ ಕಟ್ ಮಾಡಿ ಹೊರಗಡೆ ತೋರಿಸ್ತಾರೆ. ಇವಾಗ ಹೊಸದಾಗಿ ಬಂದಿರುವ ಕಪಲ್ಸ್ ಅಲ್ಲಿ ಆ ಲೇಡಿ ಮಾತ್ರನೇ ಮಕ್ಕಳ ಹತ್ರ ತುಂಬಾನೇ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಆದ್ರೆ ಅಂಕಲ್ ಮಕ್ಕಳ ಹತ್ರ ಸ್ವೀಟ್ ಆಗಿರ್ತಾ ಇದ್ದಾರೆ. ಆದ್ರಿಂದ ಅಕ್ಕ ಹುಡುಗಿ ಅಂಕಲ್ ಜೊತೆ ಆಟಾಡೋಣ ಅಂತ ಹತ್ರ ಹೋಗ್ಬೇಕಾದ್ರೆ ಆ ಅಂಕಲ್ ಅಕ್ಕ ಹುಡುಗಿ ಹತ್ರ ಬ್ಯಾಟ್ ಟಚ್ ಮಾಡ್ತಾ ಇರ್ತಾನೆ. ಇದನ್ನ ಹಿಂದೆಯಿಂದ ಗುರಾಯಿಸಿ ನೋಡ್ತಾ ಇರ್ತಾನೆ ತಮ್ಮ. ಈ ವಿಷಯ ಹೊರಗಡೆ ನಡೀತಾ ಇರ್ಬೇಕಾದ್ರೆ ಒಳಗಡೆ ಆ ಲೇಡಿ ಏನನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಆ ಮನೆ ಒಳಗಡೆ ಆ ಲೇಡಿ ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾನೆ ಇರ್ತಾಳೆ. ಯಾಕೆ ಅಂದ್ರೆ ಈ ಮಕ್ಕಳ ಜ್ಯುವೆಲರೀಸ್ ಎಲ್ಲ ಇರ್ತಾ ಇದೆಯಲ್ವಾ, ಅದನ್ನೆಲ್ಲ ತಗೋತಾನೆ ಇರ್ತಾಳೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋ ಫಸ್ಟ್ ಈ ಮನೆಯನ್ನ ಬಿಟ್ಟು ನೀವು ಹೊರಗಡೆ ಹೋಗೋಕೆ ಆಗಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಾ, ಮತ್ತೆ ಏನಕ್ಕೆ ಈ ಥಿಂಗ್ಸ್ ಅನ್ನೆಲ್ಲ ನೀವು ತಗೋತಾ ಇದ್ದೀರಾ ಅಂತ ಆ ಲೇಡಿ ಹತ್ರ ಹೇಳ್ಬೇಕಾದ್ರೆ ಅಯ್ಯೋ ಬಂದ್ಬಿಟ್ಟ ಅಡ್ವೈಸ್ ಮಾಡೋದಕ್ಕೆ, ಹೋಗಯ್ಯೋ ಇದೇನು ನಿನ್ನ ಮನೇನ ಅಂತ ಆ ಲೇಡಿ ನಮ್ಮ ಹೀರೋಗೆ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆವಾಗಲೇ ಆ ಜಾಗದಲ್ಲಿ ಲಾಕರ್ ಅಲ್ಲಿ ಇರುವ ಚಿಕ್ಕ ಬುಕ್ ನಮ್ಮ ಹೀರೋ ಅವನ ಕಣ್ಣಿಗೆ ಬೀಳುತ್ತೆ. ಅದು ಆ ಚಿಕ್ಕ ಹುಡುಗರ ಬುಕ್ಕೆ ಅನ್ಸುತ್ತೆ. ಅದನ್ನು ಓಪನ್ ಮಾಡಿ ಓದೋದಕ್ಕೆ ಶುರು ಮಾಡ್ತಾನೆ. ಒಂದು ಚಿಕ್ಕ ಕತೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಹನ್ಸಲ್ ಅಂಡ್ ಗ್ರೇಟಲ್ ಅನ್ನೋ ಒಂದು ಚಿಕ್ಕ ಸ್ಟೋರಿಯನ್ನು ನೋಡಿದ್ವಲ್ವಾ, ಆ ಕಥೆಯ ಬುಕ್ಕೇನೆ ಇದು. ಅದನ್ನ ಹಾಗೆ ಪೇಜಸ್ ಅನ್ನ ಟರ್ನ್ ಮಾಡಿ ನೋಡ್ತಾನೆ ಇರ್ಬೇಕಾದ್ರೆ ಆ ಬುಕ್ಕಿನ ಪೇಜ್ ಅಲ್ಲಿ 3 ಚಿಕ್ಕ ಹುಡುಗರ ಫೋಟೋಸೇ ಇರ್ತಾ ಇದೆ. ಸೊ ಇದನ್ನು ನೋಡ್ಬಿಟ್ಟು ನಮ್ಮ ಹೀರೋ ಏನನ್ನ ಮಾಡ್ತಾರೆ ಅಂದ್ರೆ 2 ದಿನಗಳ ಹಿಂದೆ ರೂಫ್ ಮೇಲ್ಗಡೆ ಒಂದು ಹುಡುಗಿಯ ರೂಪವನ್ನ ನೋಡಿದ್ರಲ್ವಾ, ಆದ್ರೆ ಆ ಜಾಗದಲ್ಲಿ ಏನುವೇ ಇರ್ತಾ ಇಲ್ಲ ಅಂತ ಆ ಚಿಕ್ಕ ಹುಡುಗ ಕೂಡ ನಮ್ಮ ಹೀರೋವನ್ನ ರಿಟರ್ನ್ ಕರ್ಕೊ ಬಂದ್ಬಿಟ್ಟಿರ್ತಾನೆ ಅಲ್ವಾ. ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಏನಾದ್ರೂ ವಿಷಯ ಸಿಗ್ಬಹುದು ಅಂತ ನಮ್ಮ ಹೀರೋ ಒಬ್ಬೊಂಟಿಯಾಗಿ ಮೇಲ್ಗಡೆ ಹೋಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆದ ಟ್ವಿಸ್ಟ್ ಕಾದಿದೆ. ಏನು ಅಂತ ನೋಡಿದ್ರೆ ಆ ರೂಫ್ ಮೇಲ್ಗಡೆ ಕಾರ್ನರ್ ಅಲ್ಲಿ ಒಬ್ಬಳು ಲೇಡಿ ಕೂತು ಅಳ್ತಾ ಇರ್ತಾರೆ. ನಮ್ಮ ಹೀರೋ ಹತ್ರ ಹೋಗಿ ಯಾರು ಅದು ಅಂತ ನೋಡ್ಬೇಕಾದ್ರೆ ನಮ್ಮ ಹೀರೋ ಈ ಮನೆಗೆ ಬಂದಾಗ ಮಕ್ಕಳಿಗೆ ತಾಯಿ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತಲ್ವಾ, ಅವರೇನೇ ಇದು. ಇವಾಗ ಅವರು ಏನನ್ನ ಹೇಳ್ತಾರೆ ಅಂದ್ರೆ ಇವರು ಮತ್ತೆ ಇವರ ಹಸ್ಬೆಂಡ್ ಈ ಕಾಡಿನ ದಾರಿಯಲ್ಲಿ ಡ್ರೈವ್ ಮಾಡಿ ಬರ್ತಾ ಇರ್ಬೇಕಾದ್ರೆ ಕಾರು ಬ್ರೇಕ್ ಡೌನ್ ಆಗಿ ಸ್ಟಾಪ್ ಆಗ್ಬಿಡ್ತಂತೆ. ಆವಾಗ ದಾರಿ ಗೊತ್ತಾಗದೆ ಈ ಕಾಡಲ್ಲಿ ಸಿಗಾಕೊಬಿಟ್ಟಿದ್ರಂತೆ. ಅಂತಹ ಸಮಯದಲ್ಲಿ ಈ ಮನೆಯ ಚಿಕ್ಕ ಹುಡುಗಿನೇ ಬಂದು ನಾನು ಹೆಲ್ಪ್ ಮಾಡ್ತೀನಿ, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರ್ತಾ ಇದೆ ಅಂತ ಇವ್ರುಗಳನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದ್ಬಿಟ್ಲಂತೆ. ಸೊ ಆ ರೀತಿನೇ ಬಂದು ಈ ಜಾಗದಲ್ಲಿ ನಾವು ಸಿಗಾಕೊಂಡಿವಿ ಅಂತ ಅವರು ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಯಾಕೆಂದ್ರೆ ಇಲ್ಲಿಗೆ ಬಂದು ಸಿಗಾಕೊಂಡಿರುವ ಸಿನಾರಿಯೋಸ್ ಎಲ್ಲವೂ ಈ ರೀತಿನೇ ಇರ್ತಾ ಇದೆ. ಸೊ ಇವರ ಹಸ್ಬೆಂಡ್ ಈ ರೀತಿನೇ ಬಂದು ಈ ಮನೆಯಲ್ಲಿ ಸಿಗಾಕೊಬಿಟ್ಟಿದ್ದಾರೆ. ಆದ್ರೆ ಎಷ್ಟು ದಿನ ಆಯ್ತು ಇವರು ಬಂದು ಸಿಗಾಕೊಂಡು ಅಂತ ಗೊತ್ತಾಗ್ತಾ ಇಲ್ಲ. ಈ ಲೇಡಿ ಹುಚ್ಚಿಡಿದ ರೀತಿ ಇರ್ತಾ ಇದ್ದಾರೆ. ಸರಿ ಓಕೆ, ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅವರನ್ನ ಆ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರು, ನಾನು ಇಲ್ಲಿ ಸಿಗಾಕೋಬಿಟ್ಟೆ ಅಂತ ತುಂಬಾನೇ ಹುಚ್ಚಿಡಿದ ರೀತಿ ಮಾತಾಡಿ ಆ ರೂಫ್ ಮೇಲ್ಗಡೆ ಇರುವ ಡೋರ್ ಅನ್ನು ಓಪನ್ ಮಾಡಿ ಬಿಡ್ತಾರೆ. ಆ ರೀತಿ ಓಪನ್ ಮಾಡಿ ಬಿಟ್ರೆ ಆ ರೂಫೇ ತುಂಬಾನೇ ಲೆಂತಿ ಆಗುತ್ತೆ, ಎಕ್ಸ್ಟೆಂಡ್ ಆಗಿ ಹೋಗ್ತಾನೆ ಇದೆ, ಒಂದು ಮೇಜ್ ರೀತಿ ಕಾಣುತ್ತೆ. ಈ ಜಾಗದಲ್ಲಿ ನಮ್ಮ ಹೀರೋಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಇಂತಹದೊಂದು ಮೇಜ್ ಅಲ್ಲೇ ಬಂದು ನಾವು ಸಿಗಾಕೊಂಡಿದೀವಿ ಅಂತ. ಅದು ಮಾತ್ರ ಇಲ್ಲ, ಇಲ್ಲಿ ನಡೀತಾ ಇರುವ ಎಲ್ಲ ವಿಷಯಕ್ಕೂ ಕಾರಣ 3 ಚಿಕ್ಕ ಹುಡುಗರೇ ಅನ್ನೋ ವಿಷಯನೂ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಈ ಮಕ್ಕಳಿಗೆ ಗೊತ್ತಾಗದೆ ಹೇಗೆ ಈ ಜಾಗವನ್ನ ಬಿಟ್ಟು ನಾವು ಎಸ್ಕೇಪ್ ಆಗ್ತೀವಿ ಅಂತ ನಮ್ಮ ಹೀರೋ ಯೋಚನೆ ಮಾಡ್ಕೊಂಡೆ ಕೆಳಗಡೆ ಬರ್ಬೇಕಾದ್ರೆ ಆ ಮೇಜ್ ಒಳಗಡೆ ಚಿಕ್ಕ ಹುಡುಗ ತಮ್ಮ ನಿಂತಿದ್ದಾನೆ. ಅವನು ನೋಡ್ಬಿಟ್ಟ ಎಲ್ಲ ವಿಷಯವನ್ನು ನಮ್ಮ ಹೀರೋಗೆ ಗೊತ್ತಾಗ್ಬಿಟ್ಟಿದೆ ಅನ್ನೋ ವಿಷಯವನ್ನ ತಿಳ್ಕೊಬಿಟ್ಟ. ಹಾಗೆ ಕಟ್ ಮಾಡಿದ್ರೆ ಕೆಳಗಡೆ ಇರುವ ಲೇಡಿಯನ್ನೇ ತೋರಿಸ್ತಾರೆ. ಬರ್ತಾ ಬರ್ತಾ ಇನ್ನವೇ ಆ ಲೇಡಿ ತುಂಬಾನೇ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇರ್ತಾವಳೆ. ನನ್ನ ರಿಂಗು ಮಿಸ್ ಆಗ್ಬಿಟ್ಟಿದೆ, ಹಾಳೋಗ್ಬಿಟ್ಟಿದೆ, ಏನು ಅದನ್ನು ತಗೊಂಡು ನಿನ್ನ ಕತ್ತಿಗೆ ಹಾಕೋಬಿಟ್ಟಿದ್ಯಾ ಅನ್ನೋ ರೀತಿ ಹೇಳಿ ಆ ಚಿಕ್ಕ ಹುಡುಗಿ ಕತ್ತಲ್ಲಿ ಹಾಕೊಂಡಿರುವ ಆರ್ನಮೆಂಟ್ಸ್ ಎಲ್ಲವನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದ ಅಕ್ಕ ಹುಡುಗಿ ಏನಕ್ಕೆ ನಮ್ಮನ್ನ ಹಾಕಿ ಟಾರ್ಚರ್ ಮಾಡ್ತಾ ಇದ್ದೀರಾ, ಯಾಕೆ ಇಷ್ಟೊಂದು ರೂಡ್ ಆಗಿರ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆವಾಗ ಪಟಾರ್ ಅಂತ ಆ ಹುಡುಗಿಗೆ ಹೊಡೆದು ಬಿಡ್ತಾಳೆ ಈ ಲೇಡಿ. ಇದನ್ನು ನೋಡಿದ ತಕ್ಷಣವೇ ನೆಕ್ಸ್ಟ್ ಸೆಕೆಂಡ್ ಆ ಚಿಕ್ಕ ಹುಡುಗನಿಗೆ ತುಂಬಾನೇ ಕೋಪ ಬರುತ್ತೆ. ಆ ರೀತಿ ಕೋಪ ಮಾಡ್ಕೊಂಡ ಹುಡುಗ ಹಾಗೆ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಮೈಯಿಂದ ಹೊಗೆ ಬರೋದಕ್ಕೆ ಶುರು ಆಗುತ್ತೆ. ಆ ರೀತಿ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ ಆ ಲೇಡಿ ಮೇಲಿರುವ ಚಾನೆಲ್ ಲೇಯರ್ ಕಟ್ ಆಗಿ ಅವರ ಮೇಲ್ಗಡೆನೆ ಬೀಳುತ್ತೆ. ಅಷ್ಟೇ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಆ ಲೇಡಿ ಅವರನ್ನ ಟಾರ್ಚರ್ ಮಾಡೋ ರೀತಿ ಏನೋ ಮಾಡ್ತಾ ಇರ್ತಾನೆ ಹುಡುಗ. ಆದ್ರೆ ಆ ಜಾಗದಲ್ಲಿ ಅಕ್ಕ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ತಮ್ಮನನ್ನ ತಡೆದು ಬೇಡ ಬೇಡ ಆ ರೀತಿ ಎಲ್ಲ ಮಾಡಬೇಡ, ಸಾಕು ಸ್ಟಾಪ್ ಮಾಡು ಅಂತ ಅವನನ್ನ ತಾಳ್ಮೆ
ಮಾಡಿ ಆ ಜಾಗವನ್ನ ಬಿಟ್ಟು ಕರ್ಕೊಂಡು ಹೋಗ್ತಾವಳೆ. ಇವು ಎಲ್ಲವನ್ನು ನೋಡಿದ ನಮ್ಮ ಹೀರೋಗೆ ಶಾಕ್ ಆಗುತ್ತೆ. ಆದ್ರೂ ನೋಡಿದ್ರು ನೋಡದೆ ಇರೋ ರೀತಿ ನಿಂತಿರ್ತಾವನೆ. ಇವಾಗ ಏಟಾಗಿದ್ದ ಆ ಲೇಡಿನು ಎದ್ದು ಹೋಗಿ ಅವಳ ಹಸ್ಬೆಂಡ್ ಹತ್ರ ಹೇಳ್ತಾವಳೆ, ಈ ಮನೆಯಲ್ಲಿ ಏನೋ ಒಂದು ವಿಚಿತ್ರ ಇರ್ತಾ ಇದೆ, ಆ ಚಿಕ್ಕ ಹುಡುಗರು ಸರಿ ಇಲ್ಲ, ಏನೋ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಆ ಅಂಕಲ್ಗೆ ಏನೂ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಅವರು ಎಲ್ಲ ನಾರ್ಮಲ್ ಆಗಿ ಇರ್ತಾ ಇದೆ, ನೀನೇ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕಟ್ ಮಾಡಿ ಈ ಎಲ್ಲ ವಿಷಯವೂ ಗೊತ್ತಾಗಿರುವ ನಮ್ಮ ಹೀರೋವನ್ನೇ ನಮಗೆ ತೋರಿಸ್ತಾರೆ. ಅವರು ಡೈನಿಂಗ್ ಟೇಬಲ್ ಅಲ್ಲಿ ತುಂಬಾನೇ ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಅಕ್ಕ ಹುಡುಗಿ ಬರ್ತಾಳೆ. ತಕ್ಷಣ ಅವಳನ್ನ ಹಿಡ್ಕೊಂಡು, ನಿಜವನ್ನ ಹೇಳು, ನೀನು ಮಾತ್ರ ಈ ಜಾಗದಲ್ಲಿ ಸತ್ಯವನ್ನ ಮಾತಾಡ್ತೀಯಾ ಅಂತ ಅನ್ಸುತ್ತೆ, ಇಲ್ಲಿ ಏನು ತಾನೇ ನಡೀತಾ ಇದೆ, ದಯವಿಟ್ಟು ವಿಷಯವನ್ನ ಹೇಳು ಅಂತ ಕೇಳ್ಬೇಕಾದ್ರೆ ಆದ್ರೆ ಆ ಹುಡುಗಿ ನಮ್ಮ ಹೀರೋ ಕೇಳಿದ ಕ್ವಶನ್ಗೆ ಉತ್ತರವನ್ನ ಮಾಡದೆ ಸೈಲೆಂಟ್ ಆಗಿ ಇರ್ತಾವಳೆ. ಆಮೇಲೆ ನೀವು ತುಂಬಾ ಒಳ್ಳೆಯವರು, ನಮ್ಮನ್ನ ಬಿಟ್ಟು ಹೋಗಲ್ಲ ಅಲ್ವಾ, ಇಲ್ಲೇ ಇರ್ತೀರಾ ಅಲ್ವಾ ಅಂತ ಹೇಳ್ತಾ ಇರ್ತಾವಳೆ. ನಮ್ಮ ಹೀರೋ ಯಾರಮ್ಮ ನೀನು ಅನ್ನೋ ರೀತಿ ಯೋಚನೆ ಮಾಡಿ ತಲೆಗೆ ಕೈ ಇಟ್ಕೊಂಡು, ಸರಿ ಕಣಮ್ಮ ನೀನು ಹೋಗು ಅಂತ ಕಳಿಸ್ತಾರೆ ಆ ಹುಡುಗಿಯನ್ನ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ಮಕ್ಕಳನ್ನೇ ತೋರಿಸ್ತಾರೆ. ಯಾವಾಗಿನ ರೀತಿನ ಆ ಹುಡುಗರು ಕೂತು ಡ್ರಾಯಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಆವಾಗ ತಮ್ಮ ಹುಡುಗನನ್ನೇ ತೋರಿಸ್ತಾರೆ. ಅವನು ಒಂದು ಲೇಡಿ ಡ್ರಾಯಿಂಗ್ ಅನ್ನ ವಿಚಿತ್ರವಾಗಿ ಡ್ರಾ ಮಾಡಿರ್ತಾನೆ. ಆವಾಗ ಸಡನ್ ಆಗಿ ರೂಫ್ ಮೇಲಿಂದ ಏನೋ ಒಂದು ಸದ್ದು ಕೇಳ್ಬೇಕಾದ್ರೆ ಆ ಸೌಂಡ್ ಅನ್ನ ಕೇಳಿ ತುಂಬಾ ಕೋಪದಿಂದ ಆ ಡ್ರಾಯಿಂಗ್ ಅನ್ನ ಇನ್ನ ಗೀಜೋದಕ್ಕೆ ಶುರು ಮಾಡ್ತಾವನೆ. ಆ ರೀತಿ ಇವನು ಗೀಜುತ್ತಾ ಇನ್ನವೇ ರೂಫ್ ಮೇಲಿಂದ ಸದ್ದು ಜಾಸ್ತಿ ಆಗುತ್ತೆ. ಸೊ ಇದನ್ನ ನೋಟಿಸ್ ಮಾಡಿದ್ದ ನಮ್ಮ ಹೀರೋ ರೂಫ್ ಮೇಲ್ಗಡೆ ಏನ್ ತಾನೇ ನಡೀತಾ ಇದೆ ಅಂತ ನೋಡೋದಕ್ಕೆ ಹೋಗ್ತಾವನೆ. ಅಲ್ಲಿ ಆ ಜಾಗದಲ್ಲಿ ಲೇಡಿ ಇರ್ತಾ ಇದ್ರಲ್ವಾ, ಅವರು ಯಾವ್ದೋ ಒಂದು ಮಿರರ್ ಸ್ಟ್ಯಾಚ್ಯೂ ರೀತಿ ಇರ್ತಾ ಇದ್ದಾರೆ. ಅವರನ್ನ ಮುಟ್ಟಿದ ತಕ್ಷಣ ಚೂರಾಗಿ ಹೊಡೆದು ಹೋಗ್ತಾರೆ. ಈ ಜಾಗದಲ್ಲಿ ನಮ್ಮ ಹೀರೋಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಆ ಚಿಕ್ಕ ಪಿಚಾಚಿಗಳ ಹತ್ರ ಇಂದ ನಮ್ಮ ಹೀರೋ ಯಾವಾಗ್ಲೂ ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ ಅಂತ. ಇವಾಗ ಹಾಗೆ ಕಟ್ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಗಾರ್ಡನ್ ಅಲ್ಲಿ ನಿಂತಿರ್ತಾನೆ. ಅಲ್ಲಿಗೆ ಆ ಚಿಕ್ಕ ಹುಡುಗಿ ನಮ್ಮ ಹೀರೋ ಹತ್ರ ಓಡಿ ಬಂದು, ನಮ್ಮ ಜೊತೆ ಆಟ ಆಡಿ, ಏನಾದ್ರೂ ಕಥೆಯನ್ನ ಹೇಳಿ ಅಂತ ಕೇಳ್ಬೇಕಾದ್ರೆ ಇವಾಗ ಈ ಚಾನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದ ನಮ್ಮ ಹೀರೋ ಆ ಹುಡುಗಿಯರು ಇಬ್ಬರನ್ನು, ಅಕ್ಕ ಮತ್ತೆ ತಂಗಿಯನ್ನ ಕರ್ಕೊಂಡು ಒಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ತುಂಬಾ ವರ್ಷಗಳ ಹಿಂದೆ ಒಬ್ಬ ರಾಜ ಮತ್ತೆ ರಾಣಿಗೆ ಒಬ್ಬ ರಾಜಕುಮಾರ ಹುಟ್ಟದ. ಆ ರಾಜಕುಮಾರನಿಗೆ ಅವರ ತಂದೆ ತಾಯಿ ಜೊತೆ ಬದುಕಬೇಕು ಅಂತ ತುಂಬಾನೇ ಆಸೆ. ಆದ್ರೆ ಆ ರಾಜನಿಗೆ ಅದು ಇಷ್ಟಾನೇ ಇಲ್ಲ. ಆದ್ರಿಂದ ಆ ರಾಜಕುಮಾರನನ್ನ ಪ್ಲೇಸಸ್ ಆಫ್ ಏಂಜಲ್ಸ್ ಅನ್ನೋ ಹಾಸ್ಟೆಲ್ ಗೆ ಜಾಯಿನ್ ಮಾಡಿಬಿಟ್ರು ಅಂತ ಹೀರೋ ಕಥೆಯನ್ನ ಹೇಳ್ಬೇಕಾದ್ರೆ ಆವಾಗ ಚಿಕ್ಕ ಹುಡುಗಿ, ಏನು ಏಂಜಲ್ಸ್ ಅಂದ್ರೆ ಅವರಿಗೆ ವಿಂಗ್ಸ್ ಇರಬೇಕು ಅಲ್ವಾ, ಅವಳ ಕೈಯಲ್ಲಿ ಒಂದು ಗೊಂಬೆನ ಮಡಗಿರ್ತಿದ್ದಾಳೆ. ಆ ಗೊಂಬೆಗೆ ಇವಾಗ ವಿಂಗ್ಸ್ ಬಂದು ಅದು ಹಾಗೆ ಹಾರೋದಕ್ಕೆ ಶುರು ಆಗುತ್ತೆ. ಸೊ ಈ ಮಕ್ಕಳು ನೆನ್ಸ್ಕೊಳ್ಳೋದೆಲ್ಲ ನಡೆಯುತ್ತೆ ಅನ್ನೋ ವಿಷಯವನ್ನ ನಮಗೆ ತೋರಿಸ್ತಾರೆ. ಸೊ ನಮ್ಮ ಹೀರೋ ಕಥೆಯನ್ನ ಕಂಟಿನ್ಯೂ ಮಾಡ್ತಾರೆ. ರಾಜಕುಮಾರನನ್ನ ಆ ಜಾಗಕ್ಕೆ ಬಿಟ್ಟಾದ ಮೇಲೆ ಅಲ್ಲಿದ್ದ ಒಬ್ಬ ವಾರ್ಡನ್ಗೆ ಈ ರಾಜಕುಮಾರನನ್ನ ಇಷ್ಟ ಆಗ್ಲೇ ಇಲ್ಲ. ಡೈಲಿ ಅವನಿಗೆ ಹೊಡೆದು ಟಾರ್ಚರ್ ಅನ್ನ ಮಾಡ್ತಾ ಇದ್ರು ಅಂತ ಹೀರೋ ಹೇಳ್ತಾನೆ ಇರ್ಬೇಕಾದ್ರೆ ಆವಾಗ ಅಕ್ಕ ಹುಡುಗಿ, ಆವಾಗ ಕೂಡ ರಾಣಿಯವರು ಅವರ ಮಗನನ್ನ ನೋಡೋಕೆ ಬರ್ಲೇ ಇಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಬಂದ್ರು ಒಂದು ದಿನ, ಆದ್ರೆ ಈ ಸಲ ರಾಜಕುಮಾರ ಆ ರಾಣಿಯನ್ನ ಅಂದ್ರೆ ಅವರ ತಾಯಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಕಾರಣ ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿಗೂ ಲವ್ವಿಗಾಗೂ ಆ ಹುಡುಗ ತುಂಬಾನೇ ಕಷ್ಟ ಪಡ್ತಾ ಇದ್ದ, ಫೀಲ್ ಮಾಡ್ತಾ ಇದ್ದ. ಆದ್ರೆ ಅವನಿಗೆ ಬೇಕಾಗಿದ್ದ ಸಮಯದಲ್ಲಿ ಆ ರಾಜ ರಾಣಿ ಅವನಿಗೆ ಸಹಾಯವಾಗಿ ಇರಲಿಲ್ಲ. ಅದರ ಬದಲು ಇಂತಹದೊಂದು ಹಾಸ್ಟೆಲ್ ಅಲ್ಲಿ ಸೇರಿಸ್ಬಿಟ್ಟಿದ್ರು. ಆದ್ರಿಂದ ರಾಜಕುಮಾರ ಬೆಳೆದಿದ್ದ ತಕ್ಷಣ ಅವನ ತಾಯಿಯಾದ ರಾಣಿ ಅವರನ್ನ ಅವನಿಗೆ ಇಷ್ಟಾನೇ ಆಗ್ಲಿಲ್ಲ. ಆಮೇಲೆ ಆ ರಾಜಕುಮಾರ ಒಂದು ದಿನ ಆ ಜಾಗವನ್ನ ಬಿಟ್ಟೆ ಎಸ್ಕೇಪ್ ಆಗಿ ಹೋಗ್ಬಿಟ್ಟ. ಅವನು ತಪ್ಪಿಸಿಕೊಂಡು ಹೋದ ಮೇಲೆ ಆ ರಾಜಕುಮಾರ ಒಂದು ರಾಜಕುಮಾರಿಯನ್ನ ಮೀಟ್ ಆದ ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ಅವರಿಬ್ಬರು ತುಂಬಾನೇ ಖುಷಿಯಾಗಿರ್ತಾ ಇದ್ರ ಅಂತ ಅಕ್ಕ ಹುಡುಗಿ ಕೇಳ್ಬೇಕಾದ್ರೆ, ಅದೇನೇ ಇಲ್ಲ, ಸ್ವಲ್ಪ ದಿನದಲ್ಲಿ ಆ ರಾಜಕುಮಾರಿ ಪ್ರೆಗ್ನೆಂಟ್ ಆದ್ರು. ಮಗು ಹುಟ್ಟುವ ಸಮಯನೂ ಹತ್ರ ಬಂತು. ಅದೇ ಸಮಯದಲ್ಲಿ ಆ ರಾಜಕುಮಾರನ ತಾಯಿ ಅವರಿಗೆ ಹುಷಾರಿಲ್ಲ ಅನ್ನೋ ವಿಷಯವು ರಾಜಕುಮಾರನಿಗೆ ಗೊತ್ತಾಗ್ಲಿಕ್ಕೆ ಬಂದಿದೆ. ಒಂದೇ ಸಮಯದಲ್ಲಿ ಆ ರಾಜಕುಮಾರನಿಗೆ 2 ಏಟು. ಒಂದು ಕಡೆ ಅವನಿಗೆ ಮಗು ಹುಟ್ಟುತ್ತಾ ಇದೆ, ಇನ್ನೊಂದು ಕಡೆ ಅವನ ತಾಯಿಗೆ ಹುಷಾರಿಲ್ಲ. ಅವನ ತಾಯಿ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಆ ರಾಜಕುಮಾರ ಅವರ ತಾಯಿಯನ್ನ ನೋಡೋದಕ್ಕಾಗಿ ಹೊರಟು ಹೋಗ್ತಾ ಇದ್ದ. ಆವಾಗ ಅವನಿಗೆ ಒಂದು ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಅಲ್ಲಿ ಅವನು ಒಂದು ಕಾಡು ಒಳಗಡೆ ಸಿಗೋಕೋಬಿಟ್ಟ. ಆವಾಗ್ಲೇ ಆ ಕಾಡು ಒಳಗಡೆ ಅವನು ಒಂದು ಫೇರಿಯನ್ನ ನೋಡ್ದ. ಅವನನ್ನ ಕಾಪಾಡೋದಕ್ಕಾಗಿ ಆ ಫೇರಿ ಬಂದಿರೋದಾಗಿ ಅವನು ಅನ್ಕೊಂಡ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ಫೇರಿ ಆ ರಾಜಕುಮಾರನನ್ನ ಅವರ ಮನೆಗೆ ಕರ್ಕೊಂಡು ಹೋಗಿ ಸೀಸ್ ಮಾಡಿ ಇಟ್ಕೋಬಿಡ್ತು. ಆಮೇಲೆ ಪಾಪ ಆ ರಾಜಕುಮಾರ ಇವಾಗ ಅವನಿಗೆ ಹುಟ್ಟಲಿರುವ ಮಗುವನ್ನು ಅವನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ. ಸಾಯೋ ಸ್ಟೇಜ್ ಅಲ್ಲಿ ಇರ್ತಾ ಇರುವ ಅವನ ತಾಯಿಯನ್ನು ನೋಡೋಕೆ ಆಗ್ತಾ ಇಲ್ಲ. ಆ ಫೇರಿ ಅವರ ಮನೆಯಲ್ಲಿ ಸಿಗಾಕೊಂಡು ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ ಆ ರಾಜಕುಮಾರ ಅಂತ ನಮ್ಮ ಹೀರೋ ಅವನ ಸಿಚುವೇಶನ್ ಅನ್ನ ಕಥೆಯಾಗಿ ಈ ಹುಡುಗಿಯರಿಗೆ ಹೇಳ್ಬೇಕಾದ್ರೆ ಇದನ್ನ ಕೇಳ್ತಾ ಇದ್ದ ಅಕ್ಕ ಹುಡುಗಿ ಏನನ್ನ ಹೇಳ್ತಾಳೆ ಅಂದ್ರೆ, ಮೇ ಬಿ ಆ ಫೇರಿಗೆ ಕೂಡ ರಾಜಕುಮಾರನ ಮೇಲೆ ಪ್ರೀತಿ ತುಂಬಾನೇ ಜಾಸ್ತಿ ಇರ್ಬೋದು ಅಲ್ವಾ. ಸೊ ಅದಕ್ಕಾಗೇನೆ ಆ ರಾಜಕುಮಾರನನ್ನ ಹೊರಗಡೆ ಬಿಡದೆ ಅವಳ ಜೊತೆನೆ ಮಡಗಿರ್ಬೋದು ಅಲ್ವಾ ಅನ್ನೋ ತರ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಆವಾಗ ಆ ಸಮಯದಲ್ಲಿ ಆ ಜಾಗಕ್ಕೆ ಬರುವ ತಮ್ಮ ಅವನು ಒಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾವನೆ. ಇವಾಗ್ಲೇ ಆ ಕಥೆಯಲ್ಲಿ ಸ್ವಲ್ಪ ಸ್ಮಾಲ್ ಚೇಂಜಸ್ ಅಂತ ಕತೆ ಹೇಳ್ತಾವನೆ. ಆ ಮನೆಯಲ್ಲಿ ಇನ್ನವೇ 2 ಫೇರೀಸ್ ಇರ್ತಾ ಇತ್ತು. ಟೋಟಲ್ ಆಗಿ ಆ 3 ಫೇರೀಸ್ಗೂ ಆ ರಾಜಕುಮಾರನನ್ನ ತುಂಬಾನೇ
ಇಷ್ಟ ಆಗ್ಬಿಡ್ತು. ಒಂದು ಸ್ಟೇಜ್ ಅಲ್ಲಿ ಆ ರಾಜಕುಮಾರನಿಗೂ ಆ 3 ಫೇರೀಸ್ ಅನ್ನು ಇಷ್ಟ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಆದ್ರಿಂದ ಕೊನೆವರೆಗೂ ಆ ಫೇರೀಸ್ ಜೊತೆ ಆ ಮನೇಲೇ ಇರ್ತಾರೆ ರಾಜಕುಮಾರ ಅಂತ ಹೇಳಿ ಕಥೆಯನ್ನ ಮುಗಿಸ್ತಾನೆ ಹುಡುಗ. ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಹೀರೋಗೆ ಹೇಳ್ತಾ ಇದ್ದಾನೆ, ಖಂಡಿತ ಈ ಜಾಗವನ್ನ ಬಿಟ್ಟು ನಿನ್ನ ಕೈಯಲ್ಲಿ ಎಸ್ಕೇಪ್ ಆಗಿ ಹೋಗೋಕೆ ಆಗಲ್ಲ ಅಂತ. ಆವಾಗ ಅದನ್ನ ಕೇಳಿದ ನಮ್ಮ ಹೀರೋ, ಇಲ್ಲ ಇನ್ನ ಕತೆ ಮುಗ್ದಿಲ್ಲ, ಖಂಡಿತ ಆ ರಾಜಕುಮಾರ ಒಂದು ದಿನ ಇಲ್ಲಾಂದ್ರೂ ಒಂದು ದಿನ ಎಸ್ಕೇಪ್ ಆಗೇ ಆಗ್ತಾನೆ, ಈ ಜಾಗವನ್ನ ಬಿಟ್ಟು ಹೋಗ್ತಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಚಾನ್ಸೇ ಇಲ್ಲ. ಆ ರೀತಿ ಆ ಫೇರೀಸ್ ಅನ್ನ ದಾಟಿ ಇಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಂಡವರ ಗತಿ ಏನಾಯ್ತು ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ ಅಲ್ವಾ ಅನ್ನೋ ತರ ಹೇಳಿ ಆ ಗಾರ್ಡನ್ ಅಲ್ಲಿ ಹಾಗೆ ಹಿಂದೆ ತಿರುಗಿ ಒಂದು ಜಾಗವನ್ನ ಪರ್ಟಿಕ್ಯುಲರ್ ಆಗಿ ನೋಡ್ತಾವನೆ. ನೋಡಿದ್ರೆ 2 ಕೈಗಳು ಇಲ್ಲದೆ ಅರ್ಧ ಶಿಲ್ಪೆ ಇರ್ತಾ ಇದೆ. ಅದನ್ನು ನೋಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಈ ಜಾಗದಲ್ಲಿ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಈ ಮನೆ ಸುತ್ತಮುತ್ತ ಇರುವ ವಿಷಯಗಳು ನಾರ್ಮಲ್ ಥಿಂಗ್ಸೇ ಇಲ್ಲ. ಈ ಮನೆಗೆ ಬಂದು ಸಿಗಾಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ದವರ ಗತಿನೇ ಇದು ಅನ್ನೋ ವಿಷಯ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಆ ಜಾಗಕ್ಕೆ ಕಪಲ್ ಅಲ್ಲಿ ಇದ್ರಲ್ವಾ ಅಂಕಲ್, ಅವರು ಬರ್ತಾರೆ. ನಾನು ತುಂಬಾ ಹೊತ್ತಿಂದ ನನ್ನ ಹೆಂಡತಿಯನ್ನ ಹುಡುಕ್ತಾ ಇದ್ದೀನಿ, ಅವರನ್ನ ನೀವು ನೋಡಿದ್ರ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಚಿಕ್ಕ ಹುಡುಗ, ಅವರು ತುಂಬಾ ಹೊತ್ತಿಂದ ಅವರ ರಿಂಗ್ ಅನ್ನ ಕಾಣ್ತಾ ಇಲ್ಲ ಅಂತ ಹುಡುಕ್ತಾ ಇದ್ರು, ಮೇ ಬಿ ಅದನ್ನ ಹುಡುಕಿ ಎಲ್ಲಿಗಾದ್ರೂ ಹೋಗಿರ್ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗ ಕೋಪದಿಂದ ಒಳಗಡೆ ಹೋಗ್ಬೇಕಾದ್ರೆ ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋ ಒಬ್ಬೊಂಟಿಯಾಗಿ ಕೂತಿರ್ತಾನೆ. ಆ ಜಾಗಕ್ಕೆ ಆ ಅಂಕಲ್ ಬರ್ತಾರೆ. ನಾನು ಡೇ ಪೂರ್ತಿ ಸುತ್ತಮುತ್ತ ನೋಡಾಯ್ತು, ನನ್ನ ಹೆಂಡತಿಯನ್ನ ಹುಡುಕಿ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ, ನೀನು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅನ್ನೋ ರೀತಿ ಕೇಳ್ಬೇಕಾದ್ರೆ ನಮ್ಮ ಹೀರೋನ ಅವನನ್ನ ಒಂದ್ ರೀತಿ ನೋಡ್ಬಿಟ್ಟು, ಸರಿ ಬಾ ಅವಳು ಎಲ್ಲಿದ್ದಾಳೆ ಅನ್ನೋ ವಿಷಯವನ್ನ ನಾನು ನಿನಗೆ ತೋರಿಸ್ತೀನಿ ಅಂತ ಡೈರೆಕ್ಟ್ ಆಗಿ ಅವನನ್ನ ಕರ್ಕೊಂಡು ರೂಫ್ ಮೇಲ್ಗಡೆನೆ ಹೋಗ್ತಾರೆ. ಹೀರೋಗೆ ಚೆನ್ನಾಗಿ ಗೊತ್ತಿರುತ್ತೆ, ಖಂಡಿತ ಚಿಕ್ಕ ಹುಡುಗರೇ ಆ ಆಂಟಿಯನ್ನ ಏನಾದ್ರೂ ಮಾಡಿರ್ಬೇಕು ಅಂತ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಯಾರೋ ಒಬ್ಬರ ಮೇಲೆ ಬೆಡ್ಶೀಟ್ ಅನ್ನ ಹಾಕಿರೋ ರೀತಿ ಇರುತ್ತೆ. ಇವಾಗ ಬೆಡ್ಶೀಟ್ ಅನ್ನ ರಿಮೂವ್ ಮಾಡಿ ನಮ್ಮ ಹೀರೋ ತೋರಿಸ್ತಾರೆ. ಆ ಜಾಗದಲ್ಲಿ ನೋಡಿದ್ರೆ ಒಂದು ಬನ್ನಿ ಗೊಂಬೆ ಇರ್ತಾ ಇದೆ, ಅಂದ್ರೆ ಒಂದು ರಾಬಿಟ್ ಗೊಂಬೆ, ಮನುಷ್ಯರ ಹೈಟಿಗೆ ಇರ್ತಾ ಇದೆ. ಆ ಗೊಂಬೆ ಕೈಯಲ್ಲಿ ಒಂದು ಬಾಕ್ಸ್ ಇರ್ತಾ ಇದೆ. ಲೋ ನೀನೇನು ಲೂಸಾ, ನನ್ನ ಹೆಂಡತಿಯನ್ನ ತೋರಿಸು ಅಂತ ಹೇಳಿದ್ರೆ ಇಲ್ಲಿಗೆ ಕರ್ಕೊಂಡು ಬಂದು ಗೊಂಬೆಯನ್ನ ತೋರಿಸ್ತಾ ಇದೆಯಲ್ಲ ನೀನು ಅಂತ ಅಂಕಲ್ ನಮ್ಮ ಹೀರೋ ಹತ್ರ ಕ್ವಶನ್ ಮಾಡ್ತಾ ಇರ್ತಾನೆ. ಆದ್ರೆ ನಮ್ಮ ಹೀರೋಗೆ ಗೊತ್ತು ಖಂಡಿತ ಈ ಗೊಂಬೆನೆ ಆ ಆಂಟಿ ಅಂತ. ಯಾಕೆಂದ್ರೆ ಆ ಲೇಡಿನೇ ಈ ಮನೆಯಲ್ಲಿರುವ ಜುವೆಲ್ಸ್ ಮೇಲೆ ತುಂಬಾನೇ ಗ್ರೀಡಿಯಾಗಿ ಇರ್ತಾ ಇದ್ಲು. ಆದ್ರಿಂದಾನೇ ಅವಳನ್ನು ಗೊಂಬೆಯಾಗಿ ಚೇಂಜ್ ಮಾಡಿ ಅವಳ ಕೈಗೆ ಒಂದು ಬಾಕ್ಸ್ ಅನ್ನು ಕೊಟ್ಟು ಮಡಗಿದ್ದಾರೆ ಆ ಚಿಕ್ಕ ಪಿಚಾಚಿಗಳು. ಆದ್ರೆ ಅದು ಗೊತ್ತಾಗದೆ ಇವಾಗ ಹಸ್ಬೆಂಡ್ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ಜುವೆಲ್ಸ್ ಅನ್ನು ನೋಡಿ, ಆಹಾ ತುಂಬಾನೇ ಕಾಸ್ಟ್ಲಿ ಆದ ಪ್ರಾಡಕ್ಟ್ಸ್ ಅನ್ಸುತ್ತಲ್ಲ ಅಂತ ಶಾಕ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಆವಾಗ ಹೀರೋ, ಇಲ್ಲಿ ನೋಡು ಇವಾಗ್ಲಾದ್ರೂ ನೀನಾದ್ರೂ ನಾನು ಹೇಳೋದನ್ನ ಕೇಳು, ನಾನು ಹೇಳೋದನ್ನ ನಂಬು, ನೀನು ಇಲ್ಲಿ ನೋಡ್ತಾ ಇರುವ ವಿಷಯ ಎಲ್ಲವೂ ಒಂದು ಮಾಯೆ, ಒಂದು ಮ್ಯಾಜಿಕ್ ರೀತಿ, ದಯವಿಟ್ಟು ಅದನ್ನ ನಂಬಿ ಅದ್ರ ಹಿಂದೆ ಹೋಗ್ಬೇಡ, ದಯವಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋದಕ್ಕಾದ ದಾರಿಯನ್ನ ನಾವು ಹುಡ್ಕೋಣ ಅಂತ ಹೀರೋ ಹೇಳ್ಬೇಕಾದ್ರೆ ಯಾರ ಇವನು ಲೂಸ್ ಹಂಗೆ ಮಾತಾಡ್ತಾ ಇದ್ದಾನಲ್ಲ ಅಂತ ನಮ್ಮ ಹೀರೋವನ್ನ ನಂಬದೆ ಅವನು ಕೆಳಗಡೆ ಇಳಿದು ಹೋಗ್ಬಿಡ್ತಾವನೆ. ಡೈರೆಕ್ಟ್ ಹೋದವನು ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಆ ಮಕ್ಕಳು ಆಟ ಆಡ್ತಾ ಇರುವ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಕೂತ್ಕೊಂಡು, ಏನು ಮಕ್ಕಳ ಇಡೀ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯನ್ನ ಕಾಣ್ತಾ ಇಲ್ಲ, ಹೇಗೆ ಈ ಮನೆಯನ್ನ ನೀವು ಕಟ್ಟಿದ್ರಿ ಬಿಲ್ಡ್ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಮಕ್ಕಳು, ನಾವು ಮನೆ ಕಟ್ಟಬೇಕು ಅಂದ್ರೆ ಅದನ್ನ ನಾವು ಬಿಲ್ಡ್ ಮಾಡೋದೇ ಬೇಕಾಗಿಲ್ಲ, ಜಸ್ಟ್ ನಾವು ಮನಸ್ಸಲ್ಲಿ ಅನ್ಕೊಂಡ್ರೇನೆ ಸಾಕು ಅದು ನಡೆಯುತ್ತೆ ಅನ್ನೋ ತರ ಚಿಕ್ಕ ಹುಡುಗರು ಮಾತಾಡ್ಕೋತಾ ಇರ್ಬೇಕಾದ್ರೆ ಆವಾಗ ಅಂಕಲ್ ಏನನ್ನ ಮಾಡ್ತಾರೆ ಅಂದ್ರೆ ಆ 3 ಹುಡುಗರುವೆ ನಮ್ಮ ಹೀರೋ ಹತ್ರನೇ ಹೋಗದೆ ಇರೋ ರೀತಿ ಆ ಮಕ್ಕಳನ್ನ ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾನೆ ಅಂಕಲ್. ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಆ ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ಟ್ರೀಟ್ ಮಾಡ್ತಾ ಇರ್ತಾನೆ. ಆ ಜಾಗಕ್ಕೆ ಹೋಗಿ ನಮ್ಮ ಹೀರೋ ಬನ್ನಿ ಮಕ್ಕಳ ಊಟ ಮಾಡೋಣ ಅಂತ ಕರಿಬೇಕಾದ್ರೆ ಅವುಗಳು ಹೋಗ್ತಾ ಇಲ್ಲ, ಇಲ್ಲ ನಾವು ಅಂಕಲ್ ಜೊತೆ ಆಟ ಆಡ್ತಾ ಇದೀವಿ, ಏನಕ್ಕೆ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತವೆ. ಇದನ್ನ ನೋಡಿದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಏನಾದ್ರೂ ಹಾಳಾಗೋಗಿ ಅಂತ ಅವರ ಪಾಡಿಗೆ ಹೋಗಿ ಫ್ರಿಡ್ಜ್ ಅನ್ನು ಓಪನ್ ಮಾಡಿ ಏನಾದ್ರೂ ತಿನ್ನೋಣ ಅಂತ ನೋಡ್ತಾರೆ. ಆದ್ರೆ ಒಳಗಡೆ ಒಂದು ಕೆಂಪು ಶರ್ಟ್ ಇರ್ತಾ ಇದೆ. ಈ ಶರ್ಟ್ ಅನ್ನ ನಾವು ಎಲ್ಲೋ ನೋಡಿದ್ವಲ್ಲ ಅಂತ ಹೀರೋ ಯೋಚನೆ ಮಾಡಿದ್ರೆ ಇವರು ಮನೆಗೆ ಬಂದ್ರಲ್ವಾ ಅವಾಗ ತಂದೆ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತಲ್ಲ, ಅವರು ಹಾಕೊಂಡಿದ್ದ ಶರ್ಟ್, ಈ ಶರ್ಟ್ ಈ ಫ್ರಿಡ್ಜ್ ಒಳಗಡೆ ಏನನ್ನ ಮಾಡ್ತಾ ಇದೆ ಅಂತ ಅದನ್ನ ತೆಗೆದು ನೋಡ್ಬೇಕಾದ್ರೆ ಒಳಗಡೆ ಒಂದು ಮಾಂಸ ಕಂಡ ಇರ್ತಾ ಇದೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೆ ವಾಮಿಟ್ ಬರೋ ಹಾಗೆ ಆಗುತ್ತೆ. ಈ ಜಾಗದಲ್ಲಿ ನಮ್ಮ ಹೀರೋಗೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಇಷ್ಟು ದಿನ ನಮ್ಮ ಹೀರೋ ಬಂದಾಗ್ಲಿಂದ ಚೆನ್ನಾಗಿ ಟೇಸ್ಟ್ ಆಗಿ ಮಟನ್ ಚಿಕನ್ ಅಂತ ಅನ್ಕೊಂಡು ತಿಂದಿದ್ದು ಎಲ್ಲವೂ ಹ್ಯೂಮನ್ ಮೀಟ್ ಅನ್ನೋ ವಿಷಯ ನಮ್ಮ ಹೀರೋಗೆ ಇವಾಗ ಗೊತ್ತಾಗ್ಲಿಕ್ಕೆ ಬಂದಿದ್ದ ತಕ್ಷಣ ವಾಮಿಟ್ ಮಾಡ್ಕೊಂಡು ಆ ಮನೆಯನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಬರ್ಬೇಕಾದ್ರೇನೆ ತಮ್ಮ ಹುಡುಗ ಮನೆ ಹೊರಗಡೆ ಎಲ್ಲಿಗೋ ಕಾಡು ಒಳಗಡೆ ನಡ್ಕೊಂಡು ಹೋಗ್ತಾ ಇರೋ ವಿಷಯವನ್ನ ನೋಡ್ತಾನೆ ಹೀರೋ. ಸೊ ಇದನ್ನ ನೋಡಿದ ತಕ್ಷಣ ಅವನನ್ನ ಹಿಂದೆನೆ ಫಾಲೋ ಮಾಡಿ ಹೋಗ್ತಾನೆ. ಆ ರೀತಿ ಅವನು ಹೋಗುವ ದಾರಿಯಲ್ಲಿ ಒಂದು ಮರವನ್ನ ನೋಟಿಸ್ ಮಾಡ್ತಾನೆ. ನೋಡಿ ನಮ್ಮ ಹೀರೋ ಏನು ಅಂತ ನೋಡಿದ್ರೆ ಕಪ್ಪಲಲ್ಲಿ ಇದ್ರಲ್ವಾ ಒಬ್ಬರು ಲೇಡಿ ತುಂಬಾನೇ ಅಹಂಕಾರದಿಂದ ರ್ಯಾಶ್ ಆಗಿ ಮಾತಾಡ್ತಾ ಇದ್ರಲ್ಲ, ಆ ಲೇಡಿಯನ್ನ ಮರದ ಜೊತೆ ಮರವಾಗಿ ಮರ್ಗಯ್ಯ ಮಾಡ್ಬಿಟ್ಟಿದ್ದಾರೆ ಈ ಹುಡುಗರು. ಅದನ್ನ ನೋಡ್ಬಿಟ್ಟು ಹಾಗೇನೆ ಕಂಟಿನ್ಯೂಸ್ ಆಗಿ ಆ ಹುಡುಗನನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾನೆ ಹೀರೋ. ಆ ಹುಡುಗ ಡೈರೆಕ್ಟ್ ಆಗಿ ನಡೆದು ಹೋಗಿ ಒಂದು ಜಾಗದಲ್ಲಿ ನಿಲ್ತಾವನೆ. ಅದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾವ್ರೆ. ಏನು ಅಂತ ನೋಡಿದ್ರೆ ಆ ಕಾಡಿನ ಮಧ್ಯದಲ್ಲಿ ಒಬ್ಬೊಂಟಿಯಾಗಿ ಒಂದು ಬ್ಲೂ ಕಲರ್ ಡೋರ್ ಹಾಗೆ ಫ್ರೀಸ್ ಆಗಿ ನಿಂತಿದೆ. ಆವಾಗ ಆ ಹುಡುಗ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾವನೆ. ಆವಾಗ ನಮ್ಮ ಹೀರೋ ಆ ಹುಡುಗನಿಗೆ ಗೊತ್ತಿಲ್ಲದೆ ಒಂದು ಮರದ ಹಿಂದೆ ಹೌಸ್ಕೊಂಡು ನಡೀತಾ ಇರೋ ಇವು ಎಲ್ಲವನ್ನು ನೋಡ್ತಾ ನಿಂತಿರ್ತಾವ್ರೆ.
ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಹುಡುಗ ಆಚೆ ಬರ್ತಾನೆ. ಬಂದವನು ಅವನ ಮನೆ ಕಡೆಗೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ಆವಾಗ ಹುಡುಗ ಜಾಗವನ್ನೇ ಬಿಟ್ಟು ಹೋದ ಮೇಲೆ ನಮ್ಮ ಹೀರೋ ಆ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದವರಿಗೆ ತುಂಬಾನೇ ಶಾಕ್. ಯಾಕೆ ಅಂದ್ರೆ ಆ ಕಾಡಿನ ಮಧ್ಯದಲ್ಲಿ ಒಬ್ಬೊಂಟಿಯಾಗಿ ಬರೀ ಡೋರ್ ಮಾತ್ರ ತಾನೇ ಇರ್ತಾ ಇತ್ತು. ಆದ್ರೆ ಒಳಗಡೆ ಬಂದ್ರೆ ಒಂದು ಹಾಳೋಗಿರುವ ಲೈಬ್ರರಿ ತರ ಇರ್ತಾ ಇದೆ. ಆ ಚಿಕ್ಕ ಹುಡುಗರು ಡೈಲಿ ಕೂತು ಡ್ರಾಯಿಂಗ್ಸ್ ಅನ್ನು ಬರೀತಾರೆ ಅಲ್ವಾ, ಆ ರೀತಿಯ ಡ್ರಾಯಿಂಗ್ ಬುಕ್ಸ್ ಈ ಜಾಗದಲ್ಲಿ ತುಂಬಾನೇ ಇರ್ತಾ ಇದೆ. ಇವಾಗ ಅದರಿಂದ ಒಂದು ಬುಕ್ ಅನ್ನ ತಗೊಂಡು ನಮ್ಮ ಹೀರೋ ಓಪನ್ ಮಾಡಿ ನೋಡ್ಬೇಕಾದ್ರೆ ಈ ಜಾಗದಲ್ಲಿ ಒಂದು ಶಾಕಿಂಗ್ ಆದ ವಿಷಯ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ ಆ ಮೂರು ಚಿಕ್ಕ ಹುಡುಗರಿಗೂ ಅವರ ಮನಸ್ಸಿನಲ್ಲಿ ಏನನ್ನ ನೆನಪು ಮಾಡ್ಕೋತಾರೋ ಅನ್ಕೋತಾರೋ ಅದು ಹಾಗೆ ರಿಯಲ್ ಲೈಫ್ ಅಲ್ಲಿ ನಡೆಯುತ್ತೆ. ಅಂತಹದೊಂದು ಶಕ್ತಿ, ಅಂತಹ ಪವರ್ ಇರ್ತಾ ಇದೆ ಆ ಮಕ್ಕಳಿಗೆ. ಪರ್ಟಿಕ್ಯುಲರ್ ಆಗಿ ಡ್ರಾಯಿಂಗ್ ಮಾಡೋದ್ರಿಂದಾನು ಈ ಕಾಡನ್ನ ಅವರ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಾ ಇದೆ. ಇಡೀ ಫಾರೆಸ್ಟ್ ಅನ್ನೇ ಅವರ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗುತ್ತೆ ಅನ್ನುವ ವಿಷಯ ನಮಗೆ ಇವಾಗ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಹಾಗೆ ಬುಕ್ಕಿನ ಪೇಜಸ್ ಅನ್ನ ಟರ್ನ್ ಮಾಡ್ತಾನೆ ಇರ್ತಾರೆ ಹೀರೋ. ಎಷ್ಟೊಂದು ಬುಕ್ಸ್ ಇರ್ತಾ ಇದೆ ನೋಡಿ. ಎಲ್ಲವನ್ನು ನಮ್ಮ ಹೀರೋ ಒನ್ ಬೈ ಒನ್ ಓಪನ್ ಮಾಡಿ ನೋಡ್ತಾ ಇರ್ತಾರೆ. ಒಂದೊಂದು ಬುಕ್ಕಿನಲ್ಲೂ ಒಂದೊಂದು ಕತೆ ಇರ್ತಾ ಇದೆ. ಅದೇ ತರ ಒಂದು ಬುಕ್ ಅಲ್ಲಿ ಒಂದು ಕಪಲ್ಸ್ ಬರ್ತಾರೆ. ಅವರ ಕಾರು ಆಕ್ಸಿಡೆಂಟ್ ಗೆ ಒಳಗಾಗಿರುತ್ತೆ. ಈ ಮಕ್ಕಳು ಅವರಿಗೆ ಹೆಲ್ಪ್ ಮಾಡೋದಾಗಿ ಹೇಳಿ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿಗೆ ಕರ್ಕೊಂಡು ಬಂದು ಅವರ ಜೊತೆ ಹ್ಯಾಪಿಯಾಗಿ ಇರೋದಕ್ಕೇನೆ ಈ ಮಕ್ಕಳು ಟ್ರೈ ಮಾಡಿದ್ದಾರೆ. ಆದ್ರೆ ದಿನಗಳು ಕಳೀತಾ ಕಳೀತಾ ಟೆನ್ಷನ್ ಅಲ್ಲಿ ಒಂದ್ ರೀತಿ ವೈಲ್ಡ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆ ಕಪಲ್ಸ್. ಒಂದು ಆ ಮಕ್ಕಳ ಹತ್ರ ರೂಡ್ ಆಗಿ ಬಿಹೇವ್ ಮಾಡೋದು, ಇಲ್ಲ ಗಂಡಸರು ಅವರ ಹೆಂಡತಿಯನ್ನ ಹಾಕಿ ಹೊಡೆಯೋದು. ಸೊ ಇಂತಹ ದೃಶ್ಯವನ್ನು ನೋಡಿದ ಮಕ್ಕಳು ಏನನ್ನ ಮಾಡ್ತಾರೆ ಅಂದ್ರೆ ಅವರ ಮನಸ್ಸಿನಲ್ಲೇ ಏನನ್ನು ಇಮ್ಯಾಜಿನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಆ ಹುಡುಗ ಮನೆಗೆ ಬಂದಿರುವ ಅಂಕಲ್ ಬಿಸಿ ನೀರಲ್ಲಿ ಕೈಯನ್ನ ಬಿಡೋ ರೀತಿ ಇಮ್ಯಾಜಿನ್ ಮಾಡಿ ನೋಡ್ತಾನೆ. ಅದೇ ರೀತಿಯ ಅಂಕಲ್ ಬಿಸಿ ನೀರು ಒಳಗಡೆ ಕೈಯನ್ನ ಬಿಟ್ಬಿಡ್ತಾರೆ. ಆಮೇಲೆ ಬೇರೆ ಒಂದು ಕಪಲ್ ಅನ್ನ ತೋರಿಸ್ತಾರೆ. ಅವರು ಅಷ್ಟೇನೋ ಈ ಮಕ್ಕಳ ಹತ್ರ ಪ್ರೀತಿಯಾಗಿ ಇರ್ತಾ ಇಲ್ಲ. ಅಂದ್ರೆ ಈ ಚಿಕ್ಕ ಹುಡುಗರು ಆಟ ಆಡ್ತಾ ಇರ್ಬೇಕಾದ್ರೆ ಆ ಕೋಣೆ ಹುಡುಗಿ ತಂಗಿ ಹುಡುಗಿ ಕಾಲಿಗೆ ಗಾಜಿನ ಚೂರು ಚುಚ್ಚಿ ಏಟಾಗಿ ರಕ್ತ ಬರ್ತಾ ಇರುತ್ತೆ. ಆದ್ರೆ ಅದನ್ನ ಕೂಡ ಕೇರ್ ಮಾಡದೆ ಆ ಕಪಲ್ಸ್ ಹಾಗೆ ಫ್ರೀ ಆಗಿ ನೆಮ್ಮದಿಯಾಗಿ ಇರ್ತಾರೆ. ಆದ್ರಿಂದ ಅವ್ರಗಳನ್ನ ಕೂಡ ಮರ್ಗಯ ಸಾಲ ಮಾಡ್ಬಿಟ್ಟಿರ್ತಾರೆ ಈ ಹುಡುಗರು. ಇವು ಎಲ್ಲವನ್ನು ನಮ್ಮ ಹೀರೋ ಒನ್ ಬೈ ಒನ್ ಆಗಿ ಓಪನ್ ಮಾಡಿ ನೋಡ್ತಾನೆ ಇರ್ತಾರೆ. ಆ ರೀತಿ ನೋಡ್ತಾನೆ ಇರ್ಬೇಕಾದ್ರೆ ಇವಾಗ ಸಡನ್ ಆಗಿ ಆ ಜಾಗದಲ್ಲಿ ಒಂದು ರೂಪವನ್ನ ನೋಡ್ತಾರೆ. ಕತ್ತಲೆಯಾಗಿ ಇರ್ತಾ ಇದೆ. ಮುಖ ಯಾರದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನೋಡೋದಕ್ಕೆ ಆ ಅಕ್ಕ ಹುಡುಗಿ ತರಾನೇ ಕಾಣುತ್ತೆ. ಇವಾಗ ಅವಳು ಹಾಗೆ ನಿಧಾನಕ್ಕೆ ಹತ್ರ ಬರ್ತಾ ಇರ್ಬೇಕಾದ್ರೆ ಯಾಕೆ ನನ್ನನ್ನ ಇಷ್ಟ ಆಗ್ತಾ ಇಲ್ವಾ, ನೀವು ನನ್ನ ಜೊತೆ ಇರಲ್ವಾ ಅನ್ನೋ ರೀತಿ ಕೇಳ್ಕೊಂಡೆ ನಮ್ಮ ಹೀರೋವನ್ನ ತಪ್ಕೊಳ್ಳೋದಕ್ಕೆ ಬರ್ತಾವಳೆ. ಆವಾಗ ಲೈಟಿನ ಬೆಲ್ಕಳಿ ಅವಳ ಮುಖವನ್ನ ನೋಡ್ಬೇಕಾದ್ರೆ ಆ ಹುಡುಗಿಯ ನಿಜವಾದ ರೂಪ ಕಾಣುತ್ತೆ. ತುಂಬಾನೇ ಏಜ್ ಆಗಿರುವ ಅಜ್ಜಿಯಾಗಿ ಇರ್ತಾ ಇದ್ದಾಳೆ. ಅವಳ ಮುಖವೆಲ್ಲ ರಬ್ಬರ್ ರೀತಿ ಆಗ್ಬಿಟ್ಟಿದೆ. ಇದನ್ನ ನೋಡಿ ನಮ್ಮ ಹೀರೋ ಹೆದರ್ಕೋಬೇಕಾದ್ರೆ ನನ್ನ ಮುಖವೇ ನಿಮಗೆ ಇಷ್ಟ ಆಗ್ತಾ ಇಲ್ವಾ, ನನ್ನ ಮುಖ ಈ ರೀತಿ ಇರೋದೇ ನಿಮಗೆ ಇಷ್ಟ ಆಗ್ತಾ ಇಲ್ವಾ ಅನ್ನೋ ರೀತಿಯೆಲ್ಲ ಕ್ವೆಶ್ಚನ್ ಮಾಡ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋ ಹಾಗೆ ಲೆಗ್ ಸ್ಲಿಪ್ ಆಗಿ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾನೆ ಹಿಂದೆ. ಆವಾಗ ಅವನ ಕೈಗೆ ಒಂದು ಫೋಟೋ ಫ್ರೇಮ್ ಸಿಗುತ್ತೆ. ಅದನ್ನ ತಗೊಂಡು ನೋಡುವ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ. ಗಾಬರಿ ಆಗೋಗ್ತಾನೆ. ತುಂಬಾನೇ ಹಳೆ ಫೋಟೋವಾಗಿರ್ತಾ ಇದೆ. ಆದ್ರೆ ಅದರಲ್ಲಿ ಇರೋರು ಎಲ್ಲರೂ ಚಿಕ್ಕ ಮಕ್ಕಳೇ. ಅದರಲ್ಲಿ 1971 ಅಂತ ಬೇರೆ ಹಾಕಿದೆ. ಇದನ್ನು ನೋಡುವ ಹೀರೋ ನಡ್ಗೋಗ್ತಾನೆ. ಹಾಗೆ ಅಲ್ಲಿರುವ ಪ್ರೂಫ್ ಎಲ್ಲವನ್ನು ಓಪನ್ ಮಾಡಿ ನೋಡ್ಬೇಕಾದ್ರೇನೆ ಇವಾಗ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಮೂವರು ಹುಡುಗರು 60s ಅಲ್ಲಿ ಹುಟ್ಟಿರುವ ಹುಡುಗರು. ಆದ್ರೆ ಇನ್ನವೇ ಈ ಕಾಡು ಒಳಗಡೆ ಚಿಕ್ಕ ಹುಡುಗರಾಗಿ ಇರ್ತಾ ಇದ್ದಾರೆ. ಸೊ ಇದು ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋ ಎದ್ದು ಬಿದ್ದು ಆ ಜಾಗವನ್ನೇ ಬಿಟ್ಟು ಓಡಿ ಹೋಗ್ತಾನೆ. ಅಲ್ಲಿಗೂ ಇಲ್ಲಿಗೂ ಓಡಿ ಹೋಗಿ ಕೊನೆಯದಾಗಿ ಬೆಟ್ಟದ ಟಾಪಿಗೆ ಬಂದು ನಿಲ್ತಾನೆ. ಆವಾಗ ಒಂದು ಸೀನ್ ಅನ್ನ ನೋಡ್ತಾನೆ. ನೋಡಿ, ಇದು ಒಂದು ಎಂಡ್ಲೆಸ್ ಆಗಿರುವ ಕಾಡು. ಇಂಥದೊಂದು ಫಾರೆಸ್ಟ್ ಒಳಗಡೆನೆ ನಾವು ಬಂದು ಸಿಗಾಕೊಂಡಿದೀವಿ ಅನ್ನೋ ವಿಷಯ ಅವರಿಗೆ ಗೊತ್ತಾಗ್ಬೇಕಾದ್ರೆ ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಆ ಮಕ್ಕಳ ಕೈಯಲ್ಲಿ ಮಾತ್ರನೇ ಸಾಧ್ಯ ಅನ್ನೋ ವಿಷಯವನ್ನ ಇವಾಗ ನಮ್ಮ ಹೀರೋ ಅರ್ಥ ಮಾಡ್ಕೋತಾನೆ. ಹಾಗೆ ಕಟ್ ಮಾಡಿದ್ರೆ ಇಲ್ಲಿ ಮನೆಯಲ್ಲಿ ಆ ಅಂಕಲ್ ಅವನ ತಾಳ್ಮೆಯನ್ನ ಕಳ್ಕೊಬಿಟ್ಟಿದ್ದಾನೆ. ಕೈಗೆ ಚಾಕುವನ್ನ ತಗೊಂಡು ಇವ್ರುಗಳು ಯಾರೋ ಅಂತ ಗೊತ್ತಿಲ್ಲದೆ ಅವ್ರುಗಳನ್ನೇ ಹೆದರ್ಸ್ತಾ ಇರ್ತಾನೆ. ಮರ್ಯಾದೆಯಾಗಿ ನಿಜವನ್ನ ಹೇಳಿ, ಮನೆಯಲ್ಲಿ ನಿಮ್ಮ ತಂದೆ ತಾಯಿ ತುಂಬಾ ಜ್ಯುವೆಲ್ಲರೀಸ್ ಅನ್ನ ಹೌಸಿಟ್ಟಿದ್ದಾರೆ. ಅದನ್ನ ಇವಾಗ ನೀವು ಹೇಳಲಿಲ್ಲ ಅಷ್ಟೇ ಈ ಚಿಕ್ಕ ಹುಡುಗಿಯನ್ನ ಸಾಯಿಸಿ ಬಿಡ್ತೀನಿ ಅಂತ ಭಯಂಕರವಾಗಿ ಹೆದರ್ಸ್ತಾ ಇರ್ತಾನೆ. ಇದನ್ನ ನೋಡುವ ಚಿಕ್ಕ ಹುಡುಗ ಅಂದ್ರೆ ಆ ಚಿಕ್ಕ ಹುಡುಗಿ ಅಣ್ಣನಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ಕೋಪದಲ್ಲಿ ಒಂದು ವಿಷಯವನ್ನ ಇಮ್ಯಾಜಿನ್ ಮಾಡಿ ನೋಡ್ತಾನೆ. ಹಾಗೆ ಹಿಂದೆ ಇರುವ ಪಿಲ್ಲರ್ ಹೊಡೆದೋಗಿ ಅವನ ತಲೆ ಮೇಲೇನೆ ಬೀಳುತ್ತೆ. ಆದ್ರೆ ಅಂಕಲ್ ಬಿಡ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಮತ್ತೆ ಎದ್ದು ಬಂದ ಹುಡುಗರಿಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವ್ರಗಳನ್ನ ಹರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಸಲ ಆ ಚಿಕ್ಕ ಹುಡುಗನನ್ನ ಹಿಡ್ಕೊಂಡು ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಈ ಜಾಗದಲ್ಲಿ ಅಕ್ಕ ಹುಡುಗಿಯನ್ನ ತೋರಿಸ್ತಾರೆ. ಇಷ್ಟು ದಿನ ಹುಡುಗಿ ತುಂಬಾನೇ ಸೈಲೆಂಟ್ ಆಗಿ ಶಾಂತವಾಗಿ ಇರ್ತಾ ಇದ್ಲು. ಕೋಪ ಮಾಡ್ಕೋತಾ ಇದ್ದ ಅವಳ ತಮ್ಮನನ್ನ ಕಂಟ್ರೋಲ್ ಮಾಡ್ತಾ ಇದ್ಲು. ಆದ್ರೆ ಈ ಜಾಗದಲ್ಲಿ ಅವಳ ತಮ್ಮನಿಗೆ ಒಂದು ಪ್ರಾಬ್ಲಮ್ ಅಂತ ಬಂದಿದ ತಕ್ಷಣ ಇಮ್ಯಾಜಿನ್ ಮಾಡಿ ನೋಡ್ತಾವಳೆ. ಆ ಚಾಕುಯಿಂದ ಅವನೇ ಅವನ ಗಂಟಲಿಗೆ ಚುಚ್ಕೊಳ್ಳೋ ರೀತಿ. ಅದೇ ತರನೇ ಅಂಕಲು ಅವನ ಗಂಟಲಿಗೆ ಅವನೇ ಚುಚ್ಕೊಂಡು ಸಾಯ್ತಾನೆ. ಅವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಎಂಟ್ರಿ ಕೊಡ್ಬೇಕಾದ್ರೆ ಇವಾಗ ನಡೆದಿದ್ದ ವಿಷಯ ಎಲ್ಲವನ್ನು ನಮ್ಮ ಹೀರೋ ನೋಡ್ಬಿಟ್ಟಿದ್ದಾನೆ. ಹಾಗೆ ಮಂಡಿ ಹಾಕೊಂಡು ಆ ಮಕ್ಕಳ ಹತ್ರ, ಲೋ ಯಾರೋ ನೀವು ಯಾಕ್ರೋ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ಏನು ನಡೀತಾ ಇದೆ, ನೀವು ಏನನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆವಾಗ್ಲೇ ಆ ಮಕ್ಕಳು ಅವರ ಫ್ಲಾಶ್ ಬ್ಯಾಕ್ ಅನ್ನು ಓಪನ್ ಮಾಡಿ ರಿವೀಲ್ ಮಾಡ್ತಾರೆ. ಅಂದ್ರೆ ಇದೇ ಕಾಡಿನ ಮಧ್ಯದಲ್ಲೇ ಸೇಮ್ ಸ್ಪಾಟ್ ಅಲ್ಲಿ 70s ಅಲ್ಲಿ ಒಂದು ಆರ್ಫನೇಜ್ ಇದ್ದಿರುತ್ತೆ. ಆ ಆರ್ಫನೇಜ್ ಅಲ್ಲೇ ಈ ಮೂರು ಮಕ್ಕಳು ಬೆಳೆದಿರ್ತಾರೆ. ಹೊರಗಡೆ ಪ್ರಪಂಚದ ಕಣ್ಣಿಗೆ ಈ ಆರ್ಫನೇಜ್ ಹೇಗೆ ಕೆಲಸ ಮಾಡಿದೆ ಅಂದ್ರೆ ಬಡವ ಮಕ್ಕಳು, ಊಟಕ್ಕೆ ಕೂಡ ಗತಿ ಇಲ್ಲದೆ ರೋಡ್ ಅಲ್ಲಿ ಬಿದ್ದಿರುವ ಮಕ್ಕಳು, ಅಂತಹ ಮಕ್ಕಳನ್ನ ಆರ್ಫನೇಜ್ ಗೆ ಕರ್ಕೊಂಡು ಬಂದು ಅವ್ರಗಳಿಗೆ ಹೊಸ ಲೈಫ್ ಅನ್ನು ಕೊಡುವ ಸ್ವರ್ಗ ತರ ತೋರಿಸ್ಕೊಂಡಿರ್ತಾರೆ ಈ ಆರ್ಫನೇಜ್. ಆದ್ರೆ ನಿಜವಾಗ್ಲೂ ಈ ಜಾಗದಲ್ಲಿ
ಜಾಗದಲ್ಲಿ ಏನು ನಡೆದಿದೆ ಅಂದ್ರೆ ಇಲ್ಲಿ ಒಬ್ಬ ಕ್ರೂರವಾದ ವಾರ್ಡನ್ ಇದ್ದಿರ್ತಾನೆ. ಒಂದೊಂದು ಮಗುವನ್ನು ತುಂಬಾನೇ ಟಾರ್ಚರ್ ಮಾಡಿರ್ತಾನೆ. ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ಆ ಚಿಕ್ಕ ಹುಡುಗಿ ಮಗುವನ್ನ ಅಬ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಆ ಜಾಗದಲ್ಲಿ ಅಕ್ಕ ಹುಡುಗಿ ಇದ್ದಾಳೆ ಅಲ್ಲ, ಅವನನ್ನ ತಡೆದಿರ್ತಾಳೆ. ಆದ್ರಿಂದ ಕಂಟಿನ್ಯೂಸ್ ಆಗಿ ಆ ಅಕ್ಕ ಹುಡುಗಿಯನ್ನ ತುಂಬಾನೇ ಟಾರ್ಚರ್ ಮಾಡಿರ್ತಾನೆ. ಆ ಹುಡುಗಿ ಹತ್ರ ತಪ್ಪಾಗಿ ಬಿಹೇವ್ ಮಾಡಿರ್ತಾನೆ ವಾರ್ಡನ್. ಈ ತರ ದಿನನೂ ತುಂಬಾ ಕಷ್ಟಗಳನ್ನು ಅನುಭವಿಸಿರ್ತಾರೆ ಆ ಮಕ್ಕಳು. ಈ ಜಾಗದಲ್ಲಿ ಒಂದು ಮಿನಿಮಲ್ ಆದ ಪ್ರೀತಿ, ತುಂಬಾನೇ ನಂಬಿಕೆಯಿಂದ ಇರುವ ಒಬ್ಬರು, ಇವ್ರಗಳ ಮೇಲೆ ಪ್ರೀತಿಯನ್ನ ತೋರ್ಸೋದಕ್ಕೆ ಒಬ್ಬರು, ಅದನ್ನೇ ಈ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಅದು ಸಿಗದೆ ಇವರು ಈ ನರಕದಲ್ಲಿ ಸಿಗಾಕೊಂಡು ತುಂಬಾನೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದೊಂದು ರಾತ್ರಿಯು ಇವರಿಗೆ ನರಕವಾಗಿ ಕಳೆದಿದೆ. ಹಾಗೇನೆ ಒಂದು ದಿನ ರಾತ್ರಿ ಕ್ರಿಸ್ಮಸ್ ಟೈಮ್, ಇಡೀ ಪ್ರಪಂಚವೇ ತುಂಬಾನೇ ಖುಷಿಯಾಗಿ ಇರ್ತಾ ಇದ್ದ ಆ ಸಮಯದಲ್ಲಿ ಈ ಮಕ್ಕಳು ತುಂಬಾನೇ ಬೇಜಾರಾಗಿ ಕಷ್ಟಪಟ್ಟು ಅಳ್ತಾ ಇರ್ತಾರೆ. ಕ್ರಿಸ್ಮಸ್ ತಾತ ಬರ್ತಾರೆ, ಕ್ರಿಸ್ಮಸ್ ತಾತ ಬಂದು ಗಿಫ್ಟ್ ಅನ್ನು ಕೊಡ್ತಾರೆ, ಕಷ್ಟ ಎಲ್ಲರಿಗೂ ಹೋಗಿಸ್ತಾರೆ ಅಂತ ನಾವು ಹೇಳಿದನ್ನ ಕೇಳ್ಪಟ್ಟಿರ್ತೀವಿ. ಆದ್ರೆ ಯಾಕೆ ನಮ್ಮ ಲೈಫ್ ಅಲ್ಲಿ ಕ್ರಿಸ್ಮಸ್ ತಾತ ಬಂದು ನಮಗೆ ಯಾವುದೇ ತರ ಸಹಾಯವನ್ನು ಮಾಡ್ತಾ ಇಲ್ಲ ಅಂತ ಹುಡುಗರು ತುಂಬಾನೇ ಫೀಲ್ ಮಾಡಿ ಎಮೋಷನಲ್ ಆಗಿರ್ತಾರೆ. ಆದ್ರೆ ಆವತ್ತಿನ ರಾತ್ರಿಯಲ್ಲೇ ಒಂದು ಮಿರಾಕಲ್ ನಡೆದಿರುತ್ತೆ. ನಿಜವಾಗ್ಲೂ ಇವರ ಹತ್ರ ಕ್ರಿಸ್ಮಸ್ ತಾತ ಆ ಜಾಗಕ್ಕೆ ಬಂದಿರ್ತಾರೆ. ಬಂದು ಇವ್ರುಗಳಿಗೆ ಹನ್ಸಲ್ ಅಂಡ್ ಗ್ರೇಟಲ್ ಅನ್ನೋ ಸ್ಟೋರಿ ಬುಕ್ ಅನ್ನು ಕೊಟ್ಟಿರ್ತಾರೆ. ನಮ್ಮ ಹೀರೋ ಕೂಡ ಈ ಬುಕ್ ಅನ್ನ ತಗೊಂಡು ಓದುತ್ತಾ ಇದ್ರು. ನೋಡಿದ್ರ, ಗಮನಿಸಿದ್ರ? ಆ ಬುಕ್ ಅನ್ನು ಕೊಟ್ಟಿದ್ದು ಮಾತ್ರವೇ ಅಲ್ಲದೆ ಜೊತೆಗೇನೆ ಇಮ್ಯಾಜಿನೇಷನ್ ಮಾಡುವ ಪವರ್ ಅನ್ನು ಕೊಟ್ಟಿರ್ತಾರೆ. ಇವ್ರುಗಳು ಏನನ್ನ ಅನ್ಕೋತಾರೋ ಅದು ನಡೆಯುತ್ತೆ. ಅದೇ ತರ ಈ ಬುಕ್ ಅಲ್ಲಿ ಏನನ್ನ ಡ್ರಾ ಮಾಡ್ತಾರೋ ಅದು ರಿಯಲ್ ಲೈಫ್ ಅಲ್ಲಿ ನಡೆಯುತ್ತೆ. ಇದು ನಡೆದಿದ್ದ ನೆಕ್ಸ್ಟ್ ಸೆಕೆಂಡ್ ಈ ಹ್ಯಾಪಿಯಾದ ವಿಷಯವನ್ನ ಅವರ ಫ್ರೆಂಡ್ಸ್ ಆಗಿ ಪಕ್ಕದ ರೂಮ್ ಅಲ್ಲಿ ಇಬ್ಬರು ಹುಡುಗರು ಇರ್ತಾರೆ. ಅವ್ರಗಳ ಹತ್ರ ಹೇಳಿ ಶೇರ್ ಮಾಡಿ ಹ್ಯಾಪಿ ಆಗೋಣ ಅಂತ ಹುಡುಗರು ಟ್ರೈ ಮಾಡೋಷ್ಟ್ರಲ್ಲಿ ಆ ಇಬ್ಬರು ಫ್ರೆಂಡ್ಸ್ ಅನ್ನು ಆ ವಾರ್ಡನ್ ಹಾಕಿ ಚಿತ್ರಹಿಂಸೆ ಕೊಟ್ಟು ಕೊನೆಗೆ ಸಾಯಿಸೇ ಬಿಟ್ಟಿರ್ತಾನೆ. ಇದನ್ನ ಡೈರೆಕ್ಟ್ ಆಗಿ ಅವರ ಕಣ್ಣಾರೆ ನೋಡಿರ್ತಾರೆ ಈ ಚಿಕ್ಕ ಮಕ್ಕಳು. ಇದನ್ನ ನೋಡಿದ ಮೇಲೇನೆ ಅವರಿಗೆ ಆ ರೇಜೆ ಉಂಟಾಗಿದೆ. ಸೊ ಈ ವಿಷಯ ಎಲ್ಲವನ್ನು ನಮ್ಮ ಹೀರೋ ಹತ್ರ ಹೇಳ್ತಾನೆ ಇರ್ಬೇಕಾದ್ರೆ ಆ ಅಂಕಲ್ ವಿಲ್ಲನ್ ಅನ್ನ ಇವ್ರುಗಳು ಸಾಯಿಸ್ಬಿಟ್ರು ಅಂತ ಅನ್ಕೊಂಡಿದ್ರಲ್ವಾ. ಆದ್ರೆ ಅವನು ಇನ್ನವೇ ಸತ್ತಿರಲ್ಲ. ಇವಾಗ ಸಡನ್ ಆಗಿ ಎದ್ದು ಈ ಮೂರು ಮಕ್ಕಳನ್ನು ಸಾಯಿಸೋದಕ್ಕೆ ಟ್ರೈ ಮಾಡ್ತಾವನೆ. ಆದ್ರೆ ಆ ಜಾಗದಲ್ಲಿ ಈ ಮೂವರು ಮಕ್ಕಳುವೆ ಅವರ ನಿಜವಾದ ರಿಯಲ್ ಫೇಸ್ ಅನ್ನ ರಿವೀಲ್ ಮಾಡ್ತಾರೆ. ರೇಜ್ ಅನ್ನು ತೋರಿಸ್ತಾರೆ. ಹಾಗೆ ಆ ಅಂಕಲ್ ಅನ್ನ ಪೀಸ್ ಆಗಿ ಕಿತ್ತು ಬಿಸಾಕ್ಬಿಡ್ತಾರೆ ಅವರ ಇಮ್ಯಾಜಿನೇಷನ್ ಅಲ್ಲಿ. ಇದೇ ಸೀನ್ ಅನ್ನ ಸ್ಪಾಂಟೇನಿಯಸ್ ಆಗಿ ಹಾಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಆ ಜಾಗದಲ್ಲಿ ಆ ವಾರ್ಡನ್ ಅನ್ನು ಈ ಹುಡುಗರು ಬುಕ್ ಅಲ್ಲಿ ಡ್ರಾ ಮಾಡೋದ್ರ ಮುಖಾಂತರ ಆ ವಾರ್ಡನ್ ಅನ್ನ ತುಂಬಾನೇ ಕ್ರೂರವಾಗಿ ಸಾಯಿಸಿರ್ತಾರೆ. ಪೀಸ್ ಕಿತ್ತು ಬಿಸಾಕಿರ್ತಾರೆ. ಆಮೇಲೆ ಆ ಜಾಗದಲ್ಲಿ ತಪ್ಪಿಸಿಕೊಂಡು ಮಿಕ್ಕಿದ್ದವರು ಈ ಮೂವರು ಮಕ್ಕಳು ಮಾತ್ರವೇ. ಸೊ ಆವತ್ತಿಂದ ಇಲ್ಲಿಯವರೆಗೂ ಯಾರಾದ್ರೂ ಒಬ್ಬರಾದ್ರೂ ನಮ್ಮ ಮೇಲೆ ನಿಜವಾದ ಪ್ರೀತಿಯನ್ನು ತೋರ್ಸಲ್ವಾ? ನಮ್ಮ ಹತ್ರ ಇರುವ ವಸ್ತುಗಳ ಮೇಲೆ ಆಸೆ ಪಡದೆ ನಮ್ಮ ಹತ್ರ ನಿಜವಾಗಿ ನಿಯತ್ತಾಗಿ ಇರ್ತಾರೆ ಯಾರಾದ್ರೂ? ಈ ಹೆಣ್ಣು ಮಕ್ಕಳ ಹತ್ರ ಮಿಸ್ಬಿಹೇವ್ ಮಾಡದೆ, ತಪ್ಪಾಗಿ ಅವ್ರಗಳ ಹತ್ರ ಬಿಹೇವ್ ಮಾಡದೆ ಅವ್ರಗಳನ್ನ ಭದ್ರತೆಯಿಂದ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಬರಲ್ವಾ? ನಮ್ಮ ಮೇಲೆ ಪ್ರೀತಿಯನ್ನು ತೋರ್ಸೋದಕ್ಕೆ ಈ ಜಾಗಕ್ಕೆ ಯಾರುವೇ ಬರಲ್ವಾ ಅಂತಾನೆ ಫೀಲ್ ಮಾಡಿ ಈ ಜಾಗವನ್ನ ಕ್ರಿಯೇಟ್ ಮಾಡಿರ್ತಾರೆ, ಸೃಷ್ಟಿ ಮಾಡಿರ್ತಾರೆ ಈ ಹುಡುಗರು. ಒಬ್ಬೊಬ್ಬರಾಗಿ ಈ ಜಾಗಕ್ಕೆ ಕರ್ಕೊಂಡು ಬಂದು ಅವ್ರಗಳ ಕಥೆಯನ್ನ ಮುಗಿಸಿರ್ತಾರೆ. ಬಂದವರು ಯಾರುವೇ ನಿಯತ್ತಾಗಿದ್ದಿರಲ್ಲ. ಒಂದು ಇವ್ರಗಳ ಜುವೆಲ್ಸ್ ಮೇಲೆ ಆಸೆ ಪಟ್ಟಿರ್ತಾರೆ, ಇಲ್ಲ ಅಂದ್ರೆ ಇಲ್ಲಿರುವ ಮಕ್ಕಳ ಮೇಲೆ ಮಿಸ್ಬಿಹೇವ್ ಅನ್ನ ಮಾಡಿರ್ತಾರೆ, ಇಲ್ಲ ಅಂದ್ರೆ ಇವ್ರಗಳ ಮೇಲೆ ರೂಡ್ ಆಗಿ ಬಿಹೇವ್ ಮಾಡುವಂತ ಜನಗಳೇ ಬಂದಿರ್ತಾರೆ. ಯಾರುವೇ ನಿಯತ್ತಾಗಿದ್ದಿರಲ್ಲ. ಈ ಹುಡುಗರ ಹತ್ರ ಪ್ರೀತಿಯನ್ನ ತೋರ್ಸೇ ಇರಲ್ಲ. ಆದ್ರೆ ಫಸ್ಟ್ ಟೈಮ್ ನಮ್ಮ ಮೇಲೆ ಪ್ರೀತಿಯನ್ನ ತೋರಿಸಿದ್ದು ನೀವು. ಅದಕ್ಕಾಗಿ ಈ ಜಾಗವನ್ನ ಬಿಟ್ಟು ನಿಮ್ಮನ್ನ ನಾವು ಎಲ್ಲಿಗೂ ಬಿಡಲ್ಲ ಅಂತ ಹೇಳ್ತಾರೆ ಮೂರು ಮಕ್ಕಳುವೆ. ನಮ್ಮ ಹೀರೋನ ಅಳೋದಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರೋ, ನನಗೆ ಅರ್ಥ ಆಗ್ತಾ ಇದೆ ನಿಮ್ಮ ಫೀಲಿಂಗ್ಸ್ ಏನು ಅಂತ. ನೀವು ಈ ಜಾಗದಲ್ಲಿ ಇರೋದು ಬೇಕಾಗಿಲ್ಲ, ನನ್ನ ಜೊತೆ ನನ್ನ ಮನೆಗೆ ಬಂದು ಬಿಡಿ. ನಾನು ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ಕೊನೆವರೆಗೂ ಪ್ರೀತಿಯನ್ನ ತೋರಿಸಿ ಬೆಳೆಸ್ತೀನಿ, ಬನ್ನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಮಗು ಹುಡ್ತಾ ಇದೆ, ನನ್ನ ತಾಯಿ ಅವರಿಗೆ ಹುಷಾರಿಲ್ಲ ಅನ್ನೋ ತರ ತುಂಬಾನೇ ನಮ್ಮ ಹೀರೋ ಎಮೋಷನಲ್ ಆಗಿ ಫೀಲಿಂಗ್ ಇಂದ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆ ಹುಡುಗರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಮಕ್ಕಳು ಕೇಳೋ ರೀತಿನೇ ಇಲ್ಲ. ಪರ್ಟಿಕ್ಯುಲರ್ ಆಗಿ ಆ ಹುಡುಗ ಕೇಳೋ ರೀತಿನೇ ಇಲ್ಲ. ಆ ಚಿಕ್ಕ ಹುಡುಗಿ ಕೂಡ ನೀವು ನಮ್ಮ ಜೊತೆನೇ ಇದ್ಬಿಡಿ ಅಂತ ಹೇಳಿನೇ ಅಳ್ತಾ ಇರ್ತಾಳೆ. ಇವರಿಬ್ಬರು ಆ ರೀತಿ ಇರ್ತಾ ಇರ್ಬೇಕಾದ್ರೆ ಆವಾಗ ಅಕ್ಕ ಹುಡುಗಿ ಮಾತ್ರ ನಮ್ಮ ಹೀರೋ ಹತ್ರ ಬಂದು, ನಾವು ಆಸೆ ಪಟ್ಟಿದ್ದೆಲ್ಲ ಈ ರೀತಿಯ ಒಬ್ಬ ವ್ಯಕ್ತಿ ನಮ್ಮ ಜೊತೆನೇ ಇರ್ಬೇಕು, ನಮ್ಮನ್ನ ಪ್ರೀತಿಯಿಂದ ನೋಡ್ಕೋಬೇಕು, ನಾವು ಅವರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತೀವಿ ಕೊನೆವರೆಗೂ, ನಾವೇನು ಕೆಟ್ಟ ಮಕ್ಕಳಿಲ್ಲ ಅಂತ ಹೇಳ್ಬೇಕಾದ್ರೆ ಹಾಗೆ ನಮ್ಮ ಹೀರೋ ಎಮೋಷನಲ್ ಆಗಿ ಆ ಹುಡುಗಿಯನ್ನ ತಪ್ಕೋತಾನೆ. ಇಂತಹದೊಂದು ಪ್ರೀತಿಯಿಂದ ಸಿಗುವ ಹಗ್ಗನ್ನೇ ಈ ಹುಡುಗಿ ಇಷ್ಟು ದಿನಗಳಾಗಿ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ. ಸೊ ಇವಾಗ ನಮ್ಮ ಹೀರೋ ತಪ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಫಟ್ ಅಂತ ಆ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ, ನಮಗೆ ನೀವು ಈ ಜಾಗದಲ್ಲೇ ಇರ್ಬೇಕು, ನಮ್ಮ ಜೊತೆನೆ ಇರ್ಬೇಕು ಅಂತ ಆಸೆನೆ, ಆದ್ರೂ ಅದೇ ಸಮಯದಲ್ಲಿ ನೀವೇ ಹ್ಯಾಪಿಯಾಗಿ ಇರ್ಬೇಕು. ಈ ಜಾಗದಲ್ಲಿ ಇರೋದ್ರಿಂದ ನೀವು ಹ್ಯಾಪಿಯಾಗಿ ಇರಲ್ಲ ಅಂದ್ರೆ ನಾವೇನೋ ಅಷ್ಟೇನು ಕೆಟ್ಟ ಹುಡುಗರಿಲ್ಲ. ಜಸ್ಟ್ ಈ ಬುಕ್ ಅಲ್ಲಿ ಇರುವ ಲಾಸ್ಟ್ ಪೇಜ್ ಅನ್ನ ಮಾತ್ರ ನೀವು, ಅದ್ರಲ್ಲಿ ನಾವು 4 ಜನರು ಒಟ್ಟಿಗೆ ಇರ್ತೀವಿ, ಆ ಪೇಜ್ ಅನ್ನ ಮಾತ್ರ ನೀವು ಸುಟ್ಟು ಬೂದಿ ಮಾಡ್ಬಿಟ್ರೆ ಇಲ್ಲಿಂದ ನೀವು ತಪ್ಪಿಸ್ಕೋಬಹುದು ಅಂತ ನಮ್ಮ ಹೀರೋ
ಅವನ ಕಿವಿಗೆ ಹೇಳ್ಬೇಕಾದ್ರೆ ನಮ್ಮ ಹೀರೋ ನೆಕ್ಸ್ಟ್ ಸೆಕೆಂಡ್ ಆ ಬುಕ್ಕಿನ ಲಾಸ್ಟ್ ಪೇಜ್ ಅನ್ನು ಓಪನ್ ಮಾಡಿ ನೋಡ್ತಾರೆ. ಇದನ್ನು ನೋಡಿದ ಆ ಚಿಕ್ಕ ಹುಡುಗನು ಆ ಕೊನೆ ತಂಗಿನೂ ತುಂಬಾನೇ ಶಾಕ್ ಆಗ್ತಾರೆ. ಅವರನ್ನ ಬಿಡ್ಬೇಡ, ಆ ರೀತಿ ಮಾಡೋದಕ್ಕೆ ಬಿಡ್ಬೇಡ ಅಂತ ಹೇಳಿ ನಮ್ಮ ಹೀರೋ ಹತ್ರ ಬರ್ಬೇಕಾದ್ರೆ ಆವಾಗ ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮ ಹೀರೋ ಹೇಗೋ ಆ ಪೇಜ್ ಗೆ ಬೆಂಕಿಯನ್ನ ಮಡಗ್ಬಿಡ್ತಾರೆ. ಅಷ್ಟೇ ನಮ್ಮ ಹೀರೋ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ಜಾಗದಲ್ಲಿ ಆಕ್ಸಿಡೆಂಟ್ ಆಯ್ತೋ ಅದೇ ಜಾಗದಲ್ಲಿ ಕಣ್ಬಿಟ್ಟು ಎಚ್ಚರೆ ಆಗ್ತಾರೆ. ಎದ್ದು ಮೇನ್ ರೋಡ್ ಗೆ ಬಂದು ನೋಡ್ಬೇಕಾದ್ರೆ ಇವರನ್ನ ಹುಡುಕಿ ಒಂದು ದೊಡ್ಡ ಪೊಲೀಸ್ ಫೋರ್ಸ್ ಬಂದಿರುತ್ತೆ ಆ ಜಾಗಕ್ಕೆ. ಆಂಬುಲೆನ್ಸ್ ಎಲ್ಲ ಆ ಜಾಗಕ್ಕೆ ಬಂದಿರುತ್ತೆ. ನಮ್ಮ ಹೀರೋವನ್ನ ರೆಸ್ಕ್ಯೂ ಮಾಡ್ಬಿಡ್ತಾರೆ. ಇವಾಗ ಹಾಗೆ ಕಟ್ ಮಾಡಿ ಸ್ವಲ್ಪ ದಿನಗಳ ನಂತರ ನಮ್ಮ ಹೀರೋ ಅವನ ಮನೆಯಲ್ಲಿ ತೋರಿಸ್ತಾರೆ. ಚೆನ್ನಾಗಿರುವ ಒಂದು ಕ್ರಿಸ್ಮಸ್ ಟೈಮ್. ನಮ್ಮ ಹೀರೋಗೆ ಇವಾಗ ಮಗು ಆಗಿದೆ. ತುಂಬಾ ಹ್ಯಾಪಿಯಾಗಿ ನಮ್ಮ ಹೀರೋ ಅವನ ಫ್ಯಾಮಿಲಿ ಇರ್ತಾ ಇದೆ. ಆದ್ರೆ ನಮ್ಮ ಹೀರೋ ಹ್ಯಾಪಿಯಾಗಿ ಇರ್ತಾ ಇಲ್ಲ. ಅವರಿಗೆ ಸಂತೋಷವಾಗಿ ಇರೋಕೇನೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಆ ಮಕ್ಕಳೇ. ಸೊ ಈ ರೀತಿ ಆ ಕಾಡು ಒಳಗಡೆ ಆ ಮಕ್ಕಳನ್ನು ಒಬ್ಬೊಂಟಿಯಾಗಿ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಲ್ಲ. ಆ ಮಕ್ಕಳು ಏನನ್ನ ಮಾಡಿದ್ರು? ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಬರೀ ಪ್ರೀತಿ ಅಷ್ಟೇ ಅಲ್ವಾ? ಒಂದು ನಿಜವಾದ ಪ್ರೀತಿಗಾಗಿ ಅವರು ಕೊರಗ್ತಾ ಇದ್ರು. ನಾವು ಇಲ್ಲಿ ಹ್ಯಾಪಿಯಾಗಿ ಇರ್ತಾ ಇದೀವಿ, ಆ ಮಕ್ಕಳು ಆ ಜಾಗದಲ್ಲಿ ಸಂತೋಷವಾಗಿ ಇರ್ತಾ ಇರ್ತಾರಾ ಅಂತ ಫೀಲ್ ಮಾಡ್ತಾ ಇದ್ದಾರೆ ನಮ್ಮ ಹೀರೋ. ನಮ್ಮ ಹೀರೋ ತುಂಬಾನೇ ಒಳ್ಳೆ ಮನುಷ್ಯ, ತುಂಬಾನೇ ಒಳ್ಳೆ ವ್ಯಕ್ತಿ. ಅದಕ್ಕಾಗಿ ಆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡಿ ಎಮೋಷನಲ್ ಆಗ್ತಾ ಇರ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ ಸರ್ಪ್ರೈಸ್ ಆಗಿ ನಮ್ಮ ಹೀರೋಗೆ ಒಂದು ಗಿಫ್ಟ್ ಸಿಗುತ್ತೆ. ಅದು ಕ್ರಿಸ್ಮಸ್ ತಾತ ಸ್ಯಾಂಟಾ ಹತ್ರ ಇಂದ ಬಂದಿರೋ ರೀತಿ ಕಾಣುತ್ತೆ. ಅದನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದು ಯಾವ್ದೋ ಡ್ರಾಯಿಂಗ್ ಬುಕ್ ರೀತಿ ಕಾಣುತ್ತೆ. ಹಾಗೆ ಪೇಜಸ್ ಅನ್ನ ಟರ್ನ್ ಮಾಡ್ತಾನೆ ಇರ್ಬೇಕಾದ್ರೆ ಒಂದು ಪೇಜ್ ಅಲ್ಲಿ ಆ ಮೂವರು ಮಕ್ಕಳುವೆ ಆ ಮನೆಯಲ್ಲಿ ತುಂಬಾನೇ ಹ್ಯಾಪಿಯಾಗಿ ಇರೋ ರೀತಿ ಡ್ರಾಯಿಂಗ್ ಇರುತ್ತೆ. ಸಿಂಬಾಲಿಕ್ ಆಗಿ ನಮ್ಮ ಹೀರೋ ಆ ಮನೆಯಲ್ಲಿ ಇಲ್ಲದೆ ಇದ್ರು ಕೂಡ ಮಕ್ಕಳು ಆ ಮನೆಯಲ್ಲಿ ತುಂಬಾನೇ ಹ್ಯಾಪಿಯಾಗಿ ಚೆನ್ನಾಗಿರೋ ರೀತಿ ಬದುಕ್ತಾ ಇರೋ ರೀತಿ ನಮ್ಮ ಹೀರೋಗೆ ಇಂಡೈರೆಕ್ಟ್ ಆಗಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ನಮ್ಮ ಹೀರೋನ ಹ್ಯಾಪಿ ಆಗ್ಬೇಕಾದ್ರೆ, ಖುಷಿ ಆಗ್ಬೇಕಾದ್ರೆ ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋ ಅವರ ಮನೆ ಆಚೆನೆ ಆ ಮೂವರು ಮಕ್ಕಳು ನಿಂತಿದ್ದಾರೆ. ನಮ್ಮ ಹೀರೋ ಸಂತೋಷವಾಗಿ ಅವನ ಫ್ಯಾಮಿಲಿ ಜೊತೆ ಬದುಕ್ತಾ ಇರೋದನ್ನ, ಜೀವನ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಹಾಗೆ ಅವರ ಮನೆ ಇರುವ ಕಾಡಿನ ಡೈರೆಕ್ಷನ್ ಕಡೆ ನೋಡಿ ನಡೆಯೋದಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು. ಸೊ ಈ ಮೂವಿ ನಿಮಗೆ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಖಂಡಿತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಕಣೋ, ಚೆನ್ನಾಗಿದೆ, ಸೂಪರ್ ಆಗಿದೆ ಕಣೋ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.